ಈ ತಮಿಳ್ನಾಡಿನಲ್ಲಿ ಒಬ್ಬ ಹೆಣ್ಮಗಳು, ಆಕೆ ಹೆಸರು ಅಂಬಿಕಾ ಅಂಥೇಳಿ. ಏನಾಯ್ತಂದ್ರೆ ಆ ಎಮ್ಮಗೆ 14ನೇ ವಯಸ್ಸಿಗೆ ಮದುವೆ ಆತು. 18ನೇ ವಯಸ್ಸಿಗೆ 2 ಮಕ್ಕಳಾದವು. ಆ ತಾಯಿಯ ಯಜಮಾನ ಪೊಲೀಸ್ ಇದ್ದ. ಈಕೆಗೆ ಒಂದು ದಿವಸ 26 ಜನವರಿ ಇರ್ತೈತಲ್ಲ, ಪರೇಡ್ ನೋಡಕ್ಕೆ ಕರ್ಕೊಂಡು ಹೋದರು. ಯಾರಿಗೆ? ಅಂಬಿಕಾಗ. ಈಕೆ 5-6ನೇ ಕ್ಲಾಸ್ ಓದಿದ ಹೆಣ್ಮಗಳು. ಪ್ರಯತ್ನ ಹೆಂಗಿರ್ತದೆ ಜೀವನದಲ್ಲಿ. ಆಕೆಗೆ ಪೊಲೀಸ್ ಪರೇಡ್ ನೋಡಕ್ಕೆ ಕರ್ಕೊಂಡು ಹೋದ. ಯಜಮಾನ ಪೊಲೀಸ್ ಇದ್ನಲ್ಲ, ಪೊಲೀಸ್ ಪರೇಡ್ ನೋಡಕ್ಕೆ ಕರ್ಕೊಂಡು ಹೋದ ತಕ್ಷಣ ಪೊಲೀಸ್ ಪರೇಡ್ ನಡೆದಿತ್ತು. ಒಬ್ಬರು ಕಟ್ಟಿ ಮೇಲೆ ನಿಂತಿದ್ರು ಸಾಹೇಬರು. ಯಜಮಾನ್ ಹಿಂಗೆ ಸಲ್ಯೂಟ್ ಹೊಡ್ಕೊಂತ ಹೋದ. ಅವಾಗ ಈ ಅಂಬಿಕಾ ನೋಡಿದ್ಲು ಅದನ್ನು. ಮನೆಗೆ ಬಂದ ಮೇಲೆ ಗಂಡಕ್ಕೆ ಕೇಳಿದ್ಲು, ಅಲ್ಲ ಕಟ್ಟಿ ಮೇಲೆ ಯಾರೋ ನಿಂತಿದ್ರಲ್ಲ, ಅವರು ನಿನ್ನಂಗಡ್ ಅವರು ಕಾಕಿ ಡ್ರೆಸ್ ಹಾಕ್ಯಾರ, ನೀನು ಕಾಕಿ ಡ್ರೆಸ್ ಹಾಕಿ, ಅವ್ರಿಗೆ ಯಾಕೆ ಸಲ್ಯೂಟ್ ಹೊಡೆದು ನೀನು ಹಿಂಗೆ ನಮಸ್ಕಾರ ಮಾಡಿದೆ ಅಲ್ಲ? ಇಲ್ಲ, ಅವ್ರು ನಮ್ಮ ದೊಡ್ಡ ಸಾಹೇಬರು, SP ಅದಾರ. ಅವರು SP ಆಗ್ಬೇಕಂದ್ರೆ ಏನು ಮಾಡಬೇಕು? ಇಲ್ಲ, ಅದಕ್ಕೆ UPSC ಅಂತ ಪರೀಕ್ಷೆ ಇರ್ತೈತಿ, ಓದಬೇಕು. ಅಲ್ಲ, ನಾನು ಓದಿ ಪಾಸ್ ಆಗ್ಬೋದನಂತ ಕೇಳಿದ್ಲಕ್ಕೆ. ತನ್ನುವ 2 ಮಕ್ಕಳದಾವ, ನಾ ಓದಿ ಪಾಸ್ ಆಗ್ಬೋದನ್ನಂತ. ಇಲ್ಲ, ಆಗ್ಬೋದು, ಬಟ್ ನಿಂದು SSLCನೇ ಆಗಿಲ್ಲಲ್ಲ ಅಂದವ ಗಂಡ. ಆಕಿದು SSLC ಸಹಿತ ಆಗಿದ್ದಿಲ್ಲ. ಅವಾಗ ಆಕೆ ಅಂದ್ಲು, ಇಲ್ಲ ನಾನು ಕಟ್ಟಿ ತಕ್ಕೊಂಡು UPSC ಬರೀತೀನಿ ಅಂದ. ಅಲ್ಲ ನೋಡಿ, ಆಕೆ 10ನೇ ಕ್ಲಾಸ್ ಪಾಸ್ ಆಗಿಲ್ಲ, 5-6ನೇ ಕ್ಲಾಸ್ ಓದ್ಯಾಳ, 2 ಮಕ್ಕಳದಾವ, UPSC ಬರೀಬೇಕು, ಎಕ್ಸಾಮ್ ಬರೀಬೇಕು ಅಂತ ಸಂಕಲ್ಪ ಮಾಡಲು. ನಮ್ಮ ಮನ್ಯಾಗ ತಾಯಂದಿರಿಗೆ 2 ಮಕ್ಕಳಾದವು ಅಂದ್ರೆ ನೀವೊಂದು 2 ಕೊಡ ನೀರು ತೊಗೊಂಬ ಅನ್ರಿ. ಅವ್ರೇನಂತಾರೆ, 2 ಸೀಜರಿನಾಗಿ ಅವು ಗೊತ್ತಿಲ್ಲ, ನಮ್ಗೆ ಆಗೋದಿಲ್ಲ ಅದು ಕೆಲಸ ಅಂತಿರ್ತಾರೆ ಅವ್ರು. ಆಕಿ 2 ಮಕ್ಕಳ ತಾಯಿ UPSC ಬರೀಬೇಕು ಅಂತ ಮನ್ಯಾಗ ಕುಂತು SSLC ಬರೆದು ಪಾಸಾದ್ಲು, PUC ಬರೆದು ಪಾಸಾದ್ಲು, ಡಿಗ್ರಿ ಬರೆದು ಪಾಸಾದ್ಲು. ಆಮೇಲೆ ಡಿಗ್ರಿ ಆದಮೇಲೆ 2 ಮಕ್ಕಳನ್ನ ಮನ್ಯಾಗ ಬಿಟ್ಟು ಮಡ್ರಾಸಿಗೆ ಹೋಗಿ ಕೋಚಿಂಗ್ ತೊಗೊಂಡ್ಲು. 1ನೇ ಅಟೆಂಪ್ಟ್ ಫೇಲ್ ಆಯ್ತು, 2ನೇ ಅಟೆಂಪ್ಟ್ ಫೇಲ್ ಆಯ್ತು. ಫೇಲ್ ಆದ ತಕ್ಷಣ ಮನೆಯವ್ರು ಇಲ್ಲಿ ಮಕ್ಕಳು ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಕರೆಯಕ್ಕೆ ಹೋದರು. ಇನ್ನೊಂದು ಅವಕಾಶ ಕೊಡ್ರಿ ಅಂದ್ಲು. 3ನೇ ಅಟೆಂಪ್ಟ್ ಬರೆದ್ಲು, ಫೇಲ್ ಆದ್ಲು. ಮನೆಯವ್ರು ಒತ್ತಾಯ ಮಾಡಾಕತ್ರು, ಇನ್ನೊಂದು ಅಟೆಂಪ್ಟ್ ಕೊಡ್ರಿ ಅಂದ್ಲು. ಅವಾಗ 4ನೇ ಅಟೆಂಪ್ಟ್ ಬರೆದ್ರೆ UPSC ಪಾಸ್ ಆದ್ಲು. ಈಗ ಬಾಂಬೆದೊಳಗೆ ಪೊಲೀಸ್ ಕಮಿಷನರ್ ಅದಾಳ ಅಂಬಿಕಾ. ಅಂದ್ರೆ ಮನುಷ್ಯನ ಪ್ರಯತ್ನಕ್ಕೆಲ್ಲವೂ ಸಾಧ್ಯ ಇದೆ. ಪ್ರಯತ್ನ ಮಾಡಬೇಕಲ್ಲ ಜೀವನದೊಳಗೆ. ಅದಕ್ಕೆ ಮನುಷ್ಯ ಕಲಿಯುವುದೇನೆಂದ್ರೆ, ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಾವ, ಸೋಲಿಲ್ಲದ ಜೀವನವನ್ನು ಕಟ್ಟಬೇಕಾಗ್ತೈತೆ. ಮನುಷ್ಯ ಪ್ರಯತ್ನ ಮಾಡಬೇಕು. ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ ಜೀವನದಲ್ಲಿ ಪ್ರಯತ್ನಗಳನ್ನು ಮಾಡ್ಕೋತ ಹೋಗಬೇಕು. ಚಲೋ ಚಲೋ ಕೆಲಸ ಮಾಡ್ತಿರಬೇಕು. ಎಷ್ಟು ದೇವರೊಂದು 100 ವರ್ಷ ಆಯುಷ್ಯ ಕೊಟ್ಟಾನಲ್ಲ, 100 ವರ್ಷದ ಆಯುಷ್ಯದಲ್ಲಿ ಚಲೋ 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 ಕೆಲಸ ಮಾಡ್ಕೊತ ಹೋಗ್ತಿರ್ಬೇಕು. ಜೀವನದಲ್ಲಿ ಪ್ರಯತ್ನ ಬಿಡಬಾರ್ದು. ವಾಸ್ಕೋಡಿಗಾಮ ಇದ್ದ. ವಾಸ್ಕೋಡಿಗಾಮ ಭಾರತಕ್ಕೆ ಬರಬೇಕಾದ್ರೆ ಏನು ಅವನಿಗೆ ಒಂದು ಮೊಬೈಲ್ ಇತ್ತ, ಈಗಿನ ಗತೆ ಗೂಗಲ್ ಇತ್ತ, ಏನೂ ಇರಲಿಲ್ಲ. ಎಲ್ಲೋ ಸಮುದ್ರದಲ್ಲಿ ನಾವೆಗಳನ್ನು ತಗೊಂಡು ಹೊರಟಂಥ ವಾಸ್ಕೋಡಿಗಾಮನಿಗೆ ತನ್ನ ನಾವಿಕರೇ ದಂಗೆ ತೆಗೆದರು, ಅವನ ವಿರುದ್ಧ ತಿರುಗಿ ಬಿದ್ದರು. ಆಹಾರ ಖಾಲಿ ಆಯ್ತು. ಎಲ್ಲ ಖಾಲಿ ಆದ ಮೇಲೇನೂ ಅವ ಒಂದು ಭೂಪ್ರದೇಶ ತಟ್ಟಬೇಕು, ಮುಟ್ಟಬೇಕನ್ನುವ ಛಲ ಬಿಡಲಿಲ್ಲ. ಕೊನೆಗೊಂದು ಭೂಪ್ರದೇಶ ಕಂಡು ಹಿಡ್ದವ. ಈಗ ಮಕ್ಕಳಿಗೆ ವಾಸ್ಕೋಡಗಾಮನ ಪಾಠ ಓದ್ತಾರಿಲ್ಲ ಶಾಲೆಯೊಳಗೆ. ಕೇಳಿದ್ರಂತ ಶಿಕ್ಷಕರು, ವಾಸ್ಕೋಡಗಾಮ ಎದಕ್ಕೆ ಬಂದು ಭಾರತಕ್ಕೆ ಅಂತ. ಹುಡುಗ ಹೇಳಿ, ನಮ್ಮ ತಲೆ ತಿನ್ನಕ್ಕೆ ಬಂದನು, ಮತ್ತೆದಕ್ಕೆ ಬರ್ತಾನೆ ರೀ, ಅವು ಇಸ್ವಿ ನೆನಪಿಡಕ್ಕೆ ಆಗೋದಿಲ್ಲ ನಮಗೆ. ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರಯತ್ನ ಎಷ್ಟು ದೊಡ್ಡದು. ಪ್ರಯತ್ನ ಬೇಕು ಜೀವನದೊಳಗೆ. ಇಷ್ಟೇ ಅಲ್ಲ, ಪ್ರಯತ್ನದ ಜೊತೆ ದೈವ ಬಲ ಇರಬೇಕಂತ ಮನುಷ್ಯ. ಒಂದು ಶರೀರ ಸ್ವಸ್ಥ ಇರಬೇಕು, ಜೀವನೋತ್ಸಾಹ ಇರಬೇಕು. 3ನೇದ್ದು ನಮ್ಮ ಇಂದ್ರಿಯಗಳೆಲ್ಲ ಒಳ್ಳೆಯ ಸಂಸ್ಕಾರಯುತವಾಗಿ ಕೆಲಸ ಮಾಡಬೇಕು. 4ನೇದ್ದು ಪ್ರಯತ್ನ ಇರಬೇಕು ಜೀವನದೊಳಗೆ. 5ನೇದ್ದು ಭಾಗ್ಯ ಇರಬೇಕು, ಅದೃಷ್ಟನೂ ಇರಬೇಕಂತ. ನಮ್ಮದೊಂದು ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಅದೃಷ್ಟನೂ ಬಹಳ ಮುಖ್ಯ ಜೀವನದೊಳಗೆ. ಅದೃಷ್ಟ ಇರಲಿಲ್ಲ ಅಂದ್ರೆ ಮನುಷ್ಯನ ಸಕಲ ಭೋಗಗಳಿಗೆ ಭಾಗ್ಯವಿಲ್ಲದೆ ಆಗದು ಅಂತಾರೆ ನಿಜಗುಣಿಸುವೆಗಳು. ಭಾಗ್ಯನೂ ಬೇಕಲ್ಲ. ಇವತ್ತು ನಾವು ಶ್ರೀಮಂತರಿರಬಹುದು, ರೂಪವಂತರಿರಬಹುದು,
ಒಳ್ಳೆ ಆಸ್ತಿ ಇರ್ಬೋದು, ಜಮೀನ್ದಾರ್ ಇರ್ಬೋದು, ಎಲ್ಲ ಇರ್ಬೋದು ಮನುಷ್ಯಾಗ. ಈಗಿದು ಬಂದೈತಲ್ಲ, ನಾ ಶ್ರೀಮಂತ ಇರಬೇಕು, ಗಾಡಿ ಇರಬೇಕು, ಇಂಥವ್ರ ಮನ್ಯಾಗ ಹುಟ್ಟಬೇಕು, ಇಂಥವ್ರ ತಂದೆ ತಾಯಿ ಹೊಟ್ಟೆಯೊಳಗೆ ಹುಟ್ಟಬೇಕಂತೇಳಿ ಏನು ಮೊದಲ ಗೂಗಲ್ನೊಳಗೆ ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೊಂಡಿದ್ರೇನು? ಅಪ್ಲಿಕೇಶನ್ ಏನು ಫಾರಮ್ ತುಂಬಿ ಬಂದಿವೇನು? ಇದು ಏನು ಸಿಕ್ಕೈತಲ್ಲ ಈಗ ನಾವು ಪಡೆದ ಜೀವನ, ಐಶ್ವರ್ಯ, ಅನುಭವಗಳು, ಇದೆಲ್ಲ ಬಂದಿದ್ದು ನಮ್ಮ ಭಾಗ್ಯದ ಫಲ, ಇದು ದೈವದ ಫಲ ಅಂತ ತಿಳ್ಕೊಂಡಿರ್ಬೇಕು ಮನುಷ್ಯ. ಇದು ಭಾಗ್ಯದಿಂದ ಬಂದಿದ್ದು ಅಲ್ರಿ. ಕೆಲವೊಬ್ರು ಎಷ್ಟು ಮಂದಿ ಬುದ್ಧಿವಂತಿಕೆಯಿಂದ ಆಗಬಹುದಲ್ರಿ ಅನ್ಬೋದು ನೀವು. ಇಲ್ಲ ಅವ ಭಾಳ ಬುದ್ಧಿವಂತದನ್ನ, ಬುದ್ಧಿವಂತಿಕೆಯಿಂದ ಇದನ್ನು ಮಾಡ್ಯಾನ ಅಂತ. ಅಲ್ಲ, ಬುದ್ಧಿವಂತಿಕೆಯಿಂದನ ಎಲ್ಲ ಮಾಡಕ್ಕೆ ಬಂದಿದ್ರೆ ಬೀರ್ಬಲನು ಮಹಾರಾಜ ಆಗಬಹುದಾಗಿತ್ತು, ತೆನಾಲಿ ರಾಮಕೃಷ್ಣನು ಮಹಾರಾಜ ಆಗಬೇಕಾಗಿತ್ತು. ಬುದ್ಧಿವಂತಿಕೆಯಿಂದ ಆಗೋದಿಲ್ಲ, ಭಾಗ್ಯ ಅದೃಷ್ಟದಿಂದ ಆಗ್ತೈತೆ ಮನುಷ್ಯನಿಗೆ ಅಂತ. ಅಲ್ರಿ ನೀವು ಅವ ಭಾಳ ಕೆಟ್ಟದನ್ರಿ, ಏನು ಮಾಡ್ಲಾರ್ದ ಕೆಲಸ ಮಾಡ್ತಾನೆ, ಅಷ್ಟು ಶ್ರೀಮಂತ ಆಗ್ಯಾನಲ್ಲ ಅಂತ ನೀವು ಅನ್ಬೋದು. ಈಗ ಮಾಡಿರೋಕ್ಕಿಲ್ಲ, ಹಿಂದೆ ಮಾಡಿರ್ತಾನ, ಅದ್ರ ಫಲ ಈಗ ಸಿಕ್ಕಿರ್ತೈತಿ. ಅದು ಹೆಂಗ್ರಿ ಅನ್ಬೋದು ನೀವು. ಈಗ ನೀವು ಸೈಕಲ್ ತುಳಿತೀರಿಲ್ಲ, ಸೈಕಲ್ ಪೆಡ್ಲ್ ತುಳಿತೀರಿಲ್ಲ, ತುಳಿದು ಒಂದು ಸ್ವಲ್ಪ ಓಡೋದ ಮೇಲೆ ಬಿಡ್ರಿ, ನೀವೇನು ಪೆಡ್ಲ್ ತುಳಿಯೋದು ಬೇಕಾಗಿಲ್ಲ, ತಾನೇ ಓಡ್ತಿರ್ತೈತೆ ಅದು. ಹಂಗೀಗ ಏನು ಶ್ರೀಮಂತಿಕೆ, ಸೌಂದರ್ಯ ಅದೆಲ್ಲ ಬಂದೈತೆಲ್ಲ, ಹಿಂದೆ ಪೆಡ್ಲ್ ತುಳಿದಿದ್ದದು ಈಗ ಬಂದು ಓಡಾಕತ್ತೈತೆ ಅದು. ಮತ್ತು ಈಗ ಪೆಡ್ಲ್ ಇನ್ನೊಂದಿಷ್ಟು ತುಳಿದ್ರೆ ಮುಂದೆ ಓಡತೈತಿ, ಈಗ ಮಾಡಲಿಲ್ಲ ಅಂದ್ರೆ ಹೊತ್ಕೊಂಡು ಬೀಳ್ತೈತಿ ಅಷ್ಟೇ. ಪೆಡ್ಲ್ ತುಳಿಬೇಕಾಗತ್ತೆ ನಾವಿಲ್ಲೆಲ್ಲರೂ. ಅಂದ್ರೆ ಪುಣ್ಯ ಕರ್ಮಗಳನ್ನು ಮಾಡಲೇಬೇಕಾಗತ್ತೆ ಮನುಷ್ಯ. ಭಾಗ್ಯ ಎದರಿಂದ ಬರ್ತೈತಿ? ಪುಣ್ಯ ಬೇಕು ಮನುಷ್ಯನಿಗೆ. ಭಾಗ್ಯ ಇರದೇ ಇದ್ದರೆ ಜೀವನದೊಳಗೆ ಏನೂ ಆಗೋದಿಲ್ಲ. ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಭಾಗ್ಯವೂ ಬೇಕಾಗ್ತೈತಿ. ಈಗ ಸೀತಾದೇವಿ ಇದ್ಲು, ಸೀತಾದೇವಿಗೆ ರಾಮ ಅಡವಿಯೊಳಗೆ ಬಿಟ್ಟು ಬಂದ. ನಾವು ಸುಮ್ಮನೆ ದಾರಿಯೊಳಗೆ ಹೋಗುವಾಗ ಹೊಲದೊಳಗೆ ಎಷ್ಟೋ ಮಂದಿಗೆ ಹಾವು ಕಚ್ಚಿ ಸತ್ತಾರೋ ಇಲ್ಲ, ಹಾವು ಕಚ್ಚಿ ಸತ್ತವ್ರದಾರ. ಕಾಡಿನೊಳಗೆ ಸೀತಾದೇವಿಗೆ ಹೋಗಿ ಬಿಟ್ಟು ಬಂದರೂ ಸಹಿತ ಯಾವುದೋ ಒಬ್ಬ ಮಹಾನ್ ಋಷಿಯ ಗುರುಕುಲದಲ್ಲಿ ತಾನು ಬೆಳೆದ ಇಬ್ಬರು ಮಕ್ಕಳಿಗೆ ಬೆಳೆಸಿದ್ಲಲ್ಲ, ಮತ್ತು ಇದು ದೈವ ಬಲ ಇರಲಾರ್ದೆ ಸಾಧ್ಯ ಐತೇನು ಹೇಳಿ. ಮನ್ಯಾಗ ನಮಗೊಂದು ಗುಳಿಗಿ ರಿಯಾಕ್ಷನ್ ಆದ್ರೆ ಎಷ್ಟೋ ಮಂದಿ ಪ್ರಾಣ ಹೋಗ್ತಾವ. ಮೀರಾಬಾಯಿಗೆ ಅವ್ರ ಅಪ್ಪನೇ ವಿಷ ಕೊಟ್ಟ, ಏನೂ ಆಗಲಿಲ್ಲಲ್ಲ. ಅಕ್ಕಿ ಹರಿ ಗುಣ ಗಾನೇ ಲಗಿ ಶ್ರೀಕೃಷ್ಣ ಕೃಷ್ಣ ಅಂತ ಹಾಡ್ಕೊಂತ ಹೊಂಟ್ಲಲ್ಲ. ಎದರಿಂದಾತಿದು? ಎದರಿಂದಾತು ಅಂದ್ರೆ ದೈವ ಬಲದಿಂದಾತು. ನಿಮಗೊಂದು ಘಟನಾ ನೆನಪಿರಬಹುದು. ನಮ್ಮಲ್ಲಿ ಒಂದು ವಿಮಾನ ಯುದ್ಧ ಬೇರೆ ಶತ್ರು ದೇಶದ ಮೇಲೆ ಹೊತ್ತು, ಯುದ್ಧ ವಿಮಾನ ಕೆಳಗೆ ಬಿತ್ತು. ಕೆಳಗೆ ಬಿದ್ದ ಮೇಲೆ ಶತ್ರು ದೇಶದ ಸೈನಿಕರು ಅವನು ಸುತ್ತುವರೆದು ಬಂದೂಕ್ ಹಿಡಿದ್ರು. ಕೊನೆಗೆ ಆ ದೇಶದ ಬಾರ್ಡರ್ ಬಿಟ್ಟು ಹೊರಗೆ ಬರುವಾಗ ಯುದ್ಧದ ವಿಮಾನದಿಂದ ಮ್ಯಾಲಿಂದ ಕೆಳಗೆ ಬಿದ್ದರೂ ಸಹಿತ ಏನೂ ಆಗಲಾರ್ದಂಗೆ ಹೊರಗೆ ಬಂದನಲ್ಲ, ಅಭಿನಂದನ್ ಕಮಾಂಡರ್. ಎದರಿಂದ ಬಂದ ಅಂದ್ರೆ ದೈವ ಬಲದಿಂದ ಬಂದ ಮನುಷ್ಯ. ದೈವದ ಬಲನೂ ಬೇಕಾಗ್ತೈತಲ್ಲ. ನಾವು ಸುಮ್ಮನೆ ಗಾಡಿ ಬಚ್ಚಲ್ದಾಗ ಬಿದ್ದು ಎಷ್ಟೋ ಪ್ರಾಣ ಕಳ್ಕೊಂಡವ. ಯುದ್ಧ ವಿಮಾನದಾಗಿಂದ ಬಿದ್ದನು ದೈವ ಹೋಗಲಿಲ್ಲ ಅಂದ್ರೆ ಮತ್ತೆ ದೈವ ಬೇಕಲ್ಲ ಮನುಷ್ಯಾಗ. ಅದಕ್ಕೆ ಮನುಷ್ಯನಿಗೆ ದೈವ ಬಲ ಬೇಕು. ಮತ್ತು ನಾ ಏನು ಪುಣ್ಯ ಮಾಡಿರ್ತೀನಿ ಇಟ್ ರಿಟರ್ನ್ಸ್. ನಾವೇನು ಪುಣ್ಯ ಮಾಡಿರ್ತೀವಲ್ಲ ಅದು ನಮಗೆ ಹೊಳ್ಳಿ ಬರ್ತೈತದು. ಒಬ್ರು ಯಾರೋ ಆಫೀಸರ್ ಇದ್ರಂತ. ಅವ ಆಫೀಸರ್ ನಾ ಏನು ಕರ್ಮ ಮಾಡ್ತೀನಿ ನನಗೆ ಹೊಳ್ಳದು ಹೆಂಗೆ ಬರ್ತೈತಿ? ಸುಮ್ಮನೆ ಒಂದು ಸಣ್ಣ ಉದಾಹರಣೆ ನೋಡಿ. ಒಬ್ಬರು ಆಫೀಸರ್ ಇದ್ದರು. ಆ ಆಫೀಸರ್ ಏನು ಮಾಡ್ದೆ ಅಂದ್ರೆ, ಜವಾನ್ರು ಇರ್ತಾರಲ್ಲ ಪ್ಯೂನ್ರು, ಏನೋ ಕೆಲಸಕ್ಕೆ ಕೆತ್ತ ಬೈದ್ನಂತ. ಮತ್ತು ಅವ ಪ್ಯೂನಿಗೆ ಪಾಪ ಆಫೀಸರಿಗೆ ಹೆಂಗೆ ಬೈಯಕ್ಕೆ ಬರ್ತೈತಿ? ಮನೆಗೆ ಬಂದು ಹೆಣ್ಮಕ್ಳಿಗೆ ಜಗ್ಗಿ ಬೈದವ. ಅಂದ್ರೆ ತನ್ನ ಸಿಟ್ಟು ಹೆಣ್ಮಕ್ಳ ಮೇಲೆ. ಅವು ಹೆಣ್ಮಕ್ಳು ಯಜಮಾನಿಗೆ ಹೆಂಗೆ ಹೊಳ್ಳಿ ಅನ್ನಕ್ಕೆ ಬರ್ತೈತಿ? ಆಕೆ ಮಗನಿಗೆ ಬೈದ್ಲು ಜಗ್ಗಿ. ಮಗ ಅವಾಗ ಹೆಂಗೆ ಬೈಯಕ್ಕೆ ಬರ್ತೈತಿ? ಮನೆ ಮುಂದೆ ನಾಯಿ ಇತ್ತು ಅವ್ರದ್ದು, ಆ ನಾಯಿಗೆ ಬಡ್ದವ. ಆ ನಾಯಿಗೆ ಪಾಪ ಇವ ದಿವಸ ಊಟ ಹಾಕ್ತಿದ್ನಲ್ಲ, ಅದು ನಾಯಿ ಅವನಿಗೇನಂತ ಸುಮ್ಮನೆ ಇತ್ತು. ಯಾರೋ ಒಬ್ಬರು ಮನೆ ಮುಂದೆ ಹಾದು ಹೊಂಟಿದ್ರು, ಅವ್ರು ಹೋಗಿ ಆರ್ಡರ್ ಅಂತ ಹಿಡ್ದ ಬಿಡ್ತು. ಯಾರಿಗೆ ಹಿಡಿತಂದ್ರೆ ಆಫೀಸರ್ ಬೈದಿದ್ನಲ್ಲ ಅವನಿಗೆ ಹಿಡ್ದಿತ್ತಂತಿದ್ದು. ಅಂದ್ರೆ ನಮ್ಮ ಕರ್ಮ ಮಾಡಿದ ಪುಣ್ಯ ಫಲಗಳು ಹೊಳ್ಳಿ ನಮಗ ಬರ್ತಾವಂತಿಲ್ಲ. ಅದಕ್ಕೆ ಮನುಷ್ಯ ಪುಣ್ಯದ ಕೆಲಸ ಮಾಡಿದ್ರೆ ಭಾಗ್ಯ ಬರ್ತೈತಿ. ಭಾಗ್ಯದ ಸಂಗ್ರಹ ಯಾವುದು ಅಂದ್ರೆ ಪುಣ್ಯ ಅಷ್ಟೆ. ಪುಣ್ಯದ ಕೆಲಸ ಮಾಡ್ತಿರ್ಬೇಕು ಮನುಷ್ಯ. ಈಗ ನೀವು ನೋಡ್ರಿ, ಕುರಿ ದೊಡ್ಡಿ ಇರ್ತಾವೆ ನೋಡಿರಿ, ಇಲ್ಲಿ ಕುರಿ ದೊಡ್ಡಿ ಪುಣ್ಯದ ಕೆಲಸ ಹೆಂಗೆ ಫಲ ಕೊಡ್ತೈತಿ ಅಂದ್ರೆ, ಕುರಿ ದೊಡ್ಡಿ ಇರ್ತಾವೆ. ಅಮಾವಾಸ್ಯೆ ದಿವಸ ಕತ್ತಲಿರ್ತೈತಿ.
ಕತ್ಲಿಯೊಳಗೆ ಕುರಿ ದೊಡ್ಡಾಗ ಒಂದು 100 ಕುರಿ ಇರ್ತಾವ. 100 ಕುರಿ ಅದಾವ. ಏನವೇನು ಕೆಂಪಗ ಬೆಳ್ಳಗ ಕರ್ರಗ ಅರಿಶಿಣ ಅದಾವನು ಓಸು ಕರ್ರಗದಾವ. 100 ಕುರಿ ಅದಾವ ದೊಡ್ಡಾಗ, ಓಸು ಕರ್ರಗದಾವ. ಅದು ಅಮಾವಾಸ್ಯೆ ಐತಿ. 100 ಕುರಿಯೊಳಗೆ ತಾಯಿ ಕುರಿ ಕತ್ತಲದೊಳಗೆ ಹೆಂಗೆ ತನ್ನ ಮರಿಗೆ ಹೋಗಿ ಹಾಲು ಉಣಿಸ್ತೈತಲ್ಲ, ಹಂಗೆ ನಾವು ಮಾಡಿದ ಪುಣ್ಯವೆಂಬ ತಾಯಿ ಅದರ ಫಲ ತಾನೇ ಬಂದು ನಮಗೆ ಉಣಿಸಿ ಹೋಗ್ತೈತಿ. ಅದಕ್ಕೆ ಪುಣ್ಯ ಮಾಡಬೇಕಾಗ್ತೈತೆ ಮನುಷ್ಯ, ಪುಣ್ಯ ಮಾಡಬೇಕು ಮನುಷ್ಯ. ಅದಕ್ಕೆ ಇವತ್ತು ನೋಡ್ರಿ, ಬಾಳಿ ಗ್ರಾಮದಲ್ಲಿ ಇಷ್ಟೆಲ್ಲ ಪಾಪ ಸಣ್ಣ ಹಳ್ಳಿ ಆದರೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಜನರನ್ನು ಕೂಡಿಸಿ ಪುಣ್ಯದ ಕೆಲಸ ಮಾಡಿದ್ದಾರೆ. ಮನುಷ್ಯ ಪುಣ್ಯ ಮಾಡಬೇಕು. ಈಗ ನೋಡಿ, ನಾವು ದೇವರಿಗೆ ಅಭಿಷೇಕ ಮಾಡ್ತೀವಿ, ನೀರಿನ ಅಭಿಷೇಕ ಮಾಡ್ತೀವಿ. ಹೊಳೆ ನೀರು ತಂದು ದೇವ್ರ ತಲೆ ಮೇಲೆ ಹಾಕಿ ಫಲ ಬೇಡ್ತೀವಿ ನಾವು. ಅಲ್ಲ, ಫಲ ಬರಬೇಕಾಗಿದ್ದರೆ ಹೊಳೆ ಕೊಟ್ಟು ನೀರಿಗೆ ಬರ್ಬೇಕು, ನಮಗೆ ಯಾಕೆ ಬರ್ಬೇಕು ಹೇಳಿ? ಹೂವು ಏರಿಸಿ ದೇವರಿಗೆ ನಾವೇನಂತೀವಿ? ಪುಣ್ಯದ ಫಲ ನಮಗೆ ಬರ್ಬೇಕಂತೀವಿ. ಅಲ್ಲ, ಫಲನ ಬರ್ಬೇಕಾಗಿತ್ತಂದ್ರೆ ಹೂವು ಹಣ್ಣು ಕೊಟ್ಟು ಗಿಡಕ್ಕೆ ಬರ್ಬೇಕು, ನಮಗೆ ಯಾಕೆ ಬರ್ಬೇಕು ಹೇಳ್ರಿ? ನೈವೇದ್ಯ ಹಿಡಿದು ನಮಗೆ ಫಲ ಬರ್ಬೇಕಂತೀವಿ ನಾವು. ನೈವೇದ್ಯ ಹಿಡಿದು ಫಲ ಬರಬೇಕಾಗಿತ್ತು ಅಂದ್ರೆ ಮತ್ತು ಬೆಳೆದ ಭೂಮಿ ತಾಯಿಗೆ ಬರಬೇಕಾಗಿತ್ತು ಪುಣ್ಯ, ನಮಗೆ ಯಾಕೆ ಬರ್ಬೇಕು? ನಾವು ಯಾರ್ದೋ ಕೊಟ್ಟು ನಮಗೆ ಪುಣ್ಯ ಬೇಡವ್ರು ನಾವು ಅಷ್ಟೆ. ಪುಣ್ಯ ಬರಬೇಕಾದ್ರೆ ನಾನು ದುಡಿಬೇಕಲ್ಲ, ದುಡಿದು ಪುಣ್ಯವನ್ನು ಸಂಪಾದಿಸಬೇಕಾಗ್ತೈತಿ. ಒಬ್ಬ ಊರಿಗೆ ಬೇಸರ ನಾವಿದ್ನಂತ, ಅವ ಹೋಗಿ ಬಸ್ ಸ್ಟ್ಯಾಂಡಿಗೆ ಕುಂತ. ಅವ ಏನು ಮಾಡ್ತಿದ್ನಂದ್ರೆ ಮಂದಿ ಸೇದಿ ಚುಟ್ಟ ಸೇದೋದು, ಅವ್ರ ಕಡೆ ಚುಟ್ಟ ಕೇಳೋದು, ಹಿಂಗೆ ಒಟ್ಟು ಖಾಲಿ ಮನುಷ್ಯ ಹೋಗಿ ಬಸ್ ಸ್ಟ್ಯಾಂಡಿಗೆ ಕುಂತ. ಬರೀ ದುಡಿತಿದ್ದಿಲ್ಲ, ಮನ್ಯಾಗ ಮಾತ್ರ ರೊಕ್ಕ ಕೇಳೋದು ಬಿಡ್ತಿದ್ದಿಲ್ಲ. ಅವರಿಗೆ ಸಾಕಾಗಿ ಹೋಗ್ತು, ಎಲ್ಲರ ಹೋಗಿ ಹರ್ಕೊಂಡು ಹೋಗಂದ್ರೆ ಅವ್ರು ಅನ್ನೋದಿಲ್ಲ. ನೀವು ಸಾಕಾದಾಗ ಏನು ಮಾಡ್ತಾರೆ? ಹರ್ಕೊಂಡು ಹೋಗಿ ಆ ಕಡೆ ಅಂದ್ರೆ. ಇದು ಹೋತು, ರೊಕ್ಕ ಮನ್ಯಾಗ ಕೊಡಲಿಲ್ಲ, ಬಂದು ಬಸ್ ಸ್ಟ್ಯಾಂಡಿಗೆ ಕಟ್ಟಿಗೆ ಕುಂತು. ಅಲ್ಲಿ ಹನುಮಂದೇವ್ರ ಗುಡಿ ಇತ್ತು, ಅಲ್ಲೆಲ್ಲ ಮಂದಿ ಹೋಗ್ತಿದ್ರು ಶನಿವಾರ. ಅವ್ನು ಅನ್ನಿಸ್ತು, ಇಷ್ಟು ಮಂದಿ ನಡ್ಕೊತಾರಲ್ಲ, ನಾವು ಒಂದು ನೋಡೋಣಲ್ಲ, ಒಂದು ಚಾನ್ಸ್ ತೊಗೊಂಡು ಏನಿರ್ಬೋದು ದೇವ್ರದ್ದು. ಇವ ಹೋದ, ನೋಡಪ್ಪ ಇಷ್ಟು ಮಂದಿ ನಡ್ಕೊತಾರೆ, ನಾವಂತೂ ಬಂದಿಲ್ಲ ನಿಮ್ಮ ಗುಡಿಗೆ, ಇಲ್ಲೇ ಇದ್ದರು ಬಸ್ ಸ್ಟ್ಯಾಂಡ್ನಾಗ ಕೊಡ್ತಿದ್ರು, ಗುಡಿಗೆ ಬಂದಿಲ್ಲ ನಾವು. ಮತ್ತು ನಮಗೆ ಇವತ್ತಂತೂ ರೊಕ್ಕ ಸಿಕ್ಕಿಲ್ಲ ನಮ್ಮ ಮನ್ಯಾಗ. ನೀ ಅಕಸ್ಮಾತ್ ಅಷ್ಟು ಸತ್ತುಳ್ಳವಾಗಿದ್ರೆ ನಮಗೊಂದು 100 ರೂಪಾಯಿ ಸಿಗಬೇಕು ಇವತ್ತಂದು. ಮತ್ತು ನಮ್ಮದೇನು ಉದ್ರಿ ಭಕ್ತಿ ಅಂತ ತಿಳ್ಕೊಬೇಡ, ನೀನು 100 ರೂಪಾಯಿ ಕೊಟ್ಟೆ ಅಂದ್ರೆ 50 ರೂಪಾಯಿ ನಿನಗೆ ಕಾಣಿಕೆ ಹಾಕಿ ಹೋಗ್ತೀವಿ ಹುಂಡಿಗೆ. ಅವ ಇಷ್ಟು ಬೇಡ್ಕೊಂಡು ಹಿಂಗೆ ಬರೋದ್ರಾಗ ನನ್ನ ನೋಟ್ ಬಿದ್ದಿತ್ತಲ್ಲಿ ಮುಂದೆ. ಅವನಿಗೆ ಅನ್ನಿಸ್ತು, ಅದಕ್ಕೆ ನಡ್ಕೊತಾರೆ ಮಂದಿ ನಿನಗೆಷ್ಟು. ಹಿಂಗೆ ನೋಡ್ತಾನ, ಅದು 50 ರೂಪಾಯಿ ನೋಟ್ ಇತ್ತು. ಓಹೋ, ನಿನ್ನ ಶಾಣೆ ಅದಿ ಭಾಳ, ನಾನು 100 ರೂಪಾಯಿ ಕೇಳಿದ್ನೆಲ್ಲ, ನಿಂದು 50 ರೂಪಾಯಿ ಮುರ್ಕೊಂಡು ನನಗೆ ಕೊಟ್ಟೀನಿ ನಾನು. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕೋರಲ್ಲ, ದೇವರಿಗೆ ಟೊಪ್ಪಿಗೆ ಹಾಕೋ ಮಂದಿ ಇವರೆಲ್ಲ. ಇಂಥ ಮಂದಿ ಅದಾರಂತ ತಿಳ್ಕೊಂಡ ನಾವು ಹಣಮಪ್ಪ, ನೀವು ಗುಡಿಗೆ ಹೋಗ್ರಿ, ನಿಮ್ಮ ಕಡೆ ನೋಡ್ಯಾನ, ನಾವು ಮಾರಿ ತಿರುಗಿಸ್ಕೊಂಡು ನಿಂತಾನೆ ಈ ಕಡೆ. ಯಾರಿಗಾರ ಒಬ್ಬರಿಗೆ ಹೋದವ್ರು ನಿಮ್ಮ ಕಡೆ ನೋಡ್ಯಾನೇನು ಅಂದ್ರೆ, ನಾವು ಬೇಡುವ ಫಲಗಳು ಹಿಂಗೆ. ಆದರೆ ಪುಣ್ಯದ ಫಲ ಹಂಗೆ ಸಿಗೋದಿಲ್ಲ. ಅದು ನಾನು ದುಡಿಬೇಕಾಗ್ತದೆ. ಯಾಕೆ ಮಾಡಬೇಕು ಅಂದ್ರೆ, ಸಂತೋಷಕ್ಕಾಗಿ ಮನುಷ್ಯ ಪುಣ್ಯದ ಕೆಲಸಗಳನ್ನು ಮಾಡಬೇಕು. ಒಬ್ಬರು ದುರ್ಗಾಚರಣ ದಾಸ್ ಅಂತಿದ್ದರು ಪಶ್ಚಿಮ ಬಂಗಾಳದಲ್ಲಿ. ದುರ್ಗಾಚರಣ ದಾಸ್ ಒಬ್ಬರು ಸಮಾಜ ಸೇವಕರು. ಅವರು ಮಂದಿಗೆಲ್ಲ ಬಹಳ ಸಹಾಯ ಮಾಡ್ತಿದ್ರು. ಆರಾಮಿಲ್ಲ ಅಂದ್ರೆ ತೋರಿಸೋದು, ಊರಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು, ಗಿಡ ಹಚ್ಚೋದು, ಮತ್ತು ಬಡವರಿಗೆ ಬಗ್ಗರಿಗೆ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಿಸೋದು ಮಾಡ್ತಿದ್ರು. ಅವರೊಬ್ಬ ಸ್ನೇಹಿತ ಕೇಳಿದಂತೆ, ಇಷ್ಟೆಲ್ಲ ಸಮಾಜದ ಕೆಲಸ ಮಾಡ್ತೀಯಲ್ಲ, ನಿನಗೆ ಯಾರ ಪ್ರಶಸ್ತಿ ಕೊಡ್ತಾರ ನಿನಗಂತ. ಅವಾಗ ಅವ ಅಂದ, ಪ್ರಶಸ್ತಿಗಾಗೆ ಮಾಡ್ಬೇಕಂತ ಎಲ್ಲೈತಿ ಅಂತ. ಪ್ರಶಸ್ತಿಗಾಕೆ ಮಾಡ್ಬೇಕಂತ ಎಲ್ಲೈತಿ ನೋಡು, ನಾ ಏನಿಷ್ಟು ಸಮಾಜದೊಳಗೆ ಊರಾಗ ಒಳ್ಳೆ ಕೆಲಸ ಮಾಡಾಕತ್ತೀನಲ್ಲ, ನಾ ಪ್ರಶಸ್ತಿಗಾಗಿ ಮಾಡಾಕತ್ತಿಲ್ಲ. ಇದನ್ನು ಮಾಡಿದ್ರೆ ನನ್ನ ಹೃದಯದೊಳಗೆ ಸಂತೋಷ ತುಂಬತೈತಿ, ಸಂತೋಷಕ್ಕಾಗಿ ಮಾಡ್ತೀನಿ ನಾನು ಇದನ್ನು. ಮತ್ತು ಯಾರೋ ಕೊಡುವ ಪ್ರಶಸ್ತಿ ಐತಲ್ಲ, ಅದು ಹರಿದು ಹೋಗ್ತೈತದು. ಹರಿದು ಹೋಗುವ ಪ್ರಶಸ್ತಿಗಳು ನನಗೆ ಬೇಕಾಗಿಲ್ಲ. ಏನೋ ಒಳ್ಳೆಯ ಕೆಲಸ ಮಾಡಿದಾಗ ನನ್ನ ಎದೆಯಾಗ ಸಂತೋಷ ಆಗುತ್ತಲ್ಲ, ಇದು ದೇವರೇ ನನ್ನ ಹೃದಯದೊಳಗೆ ಬರೆದ ಪ್ರಶಸ್ತಿ ಪತ್ರ, ಸಂತೋಷ ನನ್ನ ಪ್ರಶಸ್ತಿ ಪತ್ರ. ಅದಕ್ಕೆ ಮನುಷ್ಯ ಸಂತೋಷಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಿರಬೇಕು. ಇಲ್ಲೆಲ್ಲ ಬಾಳೆಯ ಹಿರಿಯರು, ಯುವಕರು, ತಾಯಂದಿರು ಮತ್ತು ಸುತ್ತಮುತ್ತ ಹಳ್ಳಿಗಳ ಜನ ಇಲ್ಲೊಂದು ಭಾಳ
ದೊಡ್ಡ ಕಾರ್ಯಕ್ರಮವನ್ನು ಪುಟ್ಟಹಳ್ಳಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ರೆ 5 ದಿನಗಳವರೆಗೆ. ಮತ್ತು ನಾಳೆ ಬೆಳಿಗ್ಗೆ ಹುಡುಗರಿಗೆ ತಮಾಷೆ ಮಾಡ್ತಿದ್ದು, ನಾನು ಗಾಡಿ ತೊಗೊಂಡು ಮತ್ತೆ ಯಾವ್ದಾರ ಊರಿಗೆ ಹೋಗಿಗಿರಪ್ಪ ಅಂಥೇಳಿ. ಮತ್ತು ಎಲ್ಲ ಹಿರಿಯರು, ಯುವಕರು, ತಾಯಂದಿರು ಎಷ್ಟು ಚಲೋ ಕೆಲಸ ಮಾಡ್ಯಾರ ನೋಡ್ರಿ. ಎಷ್ಟು ಹಳ್ಳಿಗಳಲ್ಲಿ ಭಕ್ತಿ ಶ್ರದ್ಧೆ, ಎಲ್ಲರೂ ಬರ್ತಾರಂತ ರಂಗೋಲಿ ಹಾಕಿ ಬಿಡಿಸಿ ಎಷ್ಟು ಸುಂದರವಾಗಿ ಸ್ವಾಗತ. ರಾಮಾಯಣ ಮಹಾಭಾರತ ಬರೆದ ಕೈಗಳು ಎಷ್ಟು ಶ್ರೇಷ್ಠವೋ, ನಮ್ಮೂರಿಗೆ ಸನ್ಯಾಸಿಗಳು, ಸಂತರು, ಅತಿಥಿಗಳು ಬರಬೇಕಂತ ಭಕ್ತಿಯಿಂದ ರಂಗೋಲಿ ಬಿಡಿಸಿದ ಕೈಗಳು ಸಹಿತ ಅಷ್ಟೇ ಪವಿತ್ರವಾದ ಕೈಗಳವಲ್ಲ. ತೆರೆದ ಹೃದಯದಿಂದ ಮನಸ್ಸಿನಿಂದ ಎಲ್ಲರನ್ನ ಸ್ವಾಗತ ಕೋರಿ ಇದೊಂದು ಕಾರ್ಯಕ್ರಮ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಂದು ನದಿ ಹರಿತಿರ್ತೈತಿ. ನದಿ ಹರಿಯುವಾಗ ಒಬ್ಬರು ಬಾಯಾಗ ಹಾಕೊಂಡು ಉಗುಳದವ್ರು ಅದಾರ, ಕೈಯಾಗ ತೊಗೊಂಡು ಅರ್ಗ್ಯ ಬಿಟ್ಟವ್ರು ಅದಾರ. ಇವ್ರು ಅರ್ಗ್ಯ ಬಿಟ್ಟಾರ, ನನಗ್ ಹೊಗಳಾರ ಅಂತ ತಿಳ್ಕೊಂಡು ನದಿ ಉಕ್ಕಿಲ್ಲ ಸೊಕ್ಕಿಲ್ಲ. ಏನ್ ಇವ್ರು ಬಾಯಾಗ ಹಾಕೊಂಡು ಉಗುಳಾರ ಅಂತ ತಿಳ್ಕೊಂಡು ಬತ್ತಿಲ್ಲ ಅತ್ತಿಲ್ಲ, ಸುಮ್ಮನೆ ಹರಿದು ಸಮುದ್ರ ಹೆಂಗ ಸೇರ್ತೈತೆಲ್ಲ ಹಂಗ ಮನುಷ್ಯ ನದಿಯಂತೆ ಬದುಕಬೇಕು. ಇದು ಅಮೃತತ್ವದ ಜೀವನ. ಜೀವನ ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಸುಖ ದುಃಖ ಕಷ್ಟಗಳು ಮಾನ ಅಪಮಾನಗಳು ಬರ್ತಿರ್ತಾವ್, ಬರುದಿಲ್ಲೇನೆ ಹೇಳಿ, ಎಲ್ಲವೂ ಬರ್ತವೆ. ಇದ್ರ ಮಧ್ಯದೊಳಗೊಂದು ಅಮೃತದ ಜೀವನವನ್ನು ಕಟ್ಟುವುದು. ಮನುಷ್ಯ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಬ್ರು ಕ್ಲೆಮೆಂಟ್ ಅಂತಿದ್ರು, ಕ್ಲೆಮೆಂಟ್ ಯುರೋಪ್ ದೇಶದೊಳಗೆ. ಕ್ಲೆಮೆಂಟ್ ಏನ್ ಮಾಡ್ತಿದ್ದ ಅಂದ್ರ, ಒಂದು ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತಿದ್ದ. ಸಾಲಿ ಕಟ್ಟುವಾಗ ಯಾವನೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ, ನಾ ಬಡವ್ರ ಮಕ್ಕಳಿಗೆ ಶ್ರೀಮಂತನ ಮದುವೆ ಇತ್ತಂದ್ರ ಏನು ಮದ್ವಿ ಶುರು ಮಾಡದ್ನಂದ್ರ, ಒಂದು 8-10 ಮಂದಿ ಊರನವ್ರು ರೆಡಿನೇ ಇರ್ತಾರ. ಅವ್ರು ಏನ್ ಸೌಕರ್ಯ, ಇಂಥ ಮದುವೆ ಹಿಂದೂ ಮಾಡಿಲ್ಲ ಮುಂದೆ ಮಾಡಿಲ್ಲ, ಏನು ಪೆಂಡಲ ಏನು ಊಟ, ಇಂಥ ಮದುವೆ ಎಲ್ಲರೇ ಆಗ್ಯಾವನು. ಅವ ಸಾವ್ಕಾರ ಅಂದ, ಹಿಂಗಾದ್ರೆ ಇಲ್ಲ ಇನ್ನೂ ಮಾಡಂತಡಿ, ಇದ್ದ ಮನೆ ಮೇಲೆ ಲೋನ್ ಆಗ್ತದ. ಈ ಟೈಪ್ ಯಾರು ಮಾಡಿಲ್ರಿ. ಅವರು ಒಂದು 15 ದಿವಸ ಮನೆಗೆ ಊಟಕ್ಕೆ ಹೋಗಲ್ಲ. ಅವರು ಬೆಳಿಗ್ಗೆ ನಾಷ್ಟ ಇಲ್ಲೇ, ಮಧ್ಯಾಹ್ನ ಊಟ ಇಲ್ಲೇ, ರಾತ್ರಿ ಊಟ ಇಲ್ಲೇ. ಹಂಗೆ ಪ್ರಸಂಗ ಬಂದ್ರೆ ಒಂದು ಚಾಪಿನ ಹಿಡ್ಕೊಂಡು ಬಂದಿರ್ತಾರೆ ಅಲ್ಲೇ. ಅವರು ಹೊಗಳವ್ರು ಬೇಕಲ್ಲ. ಅವರು ಇವರು ಹೊಗಳಿಕೆಗೆ ಸಾಲ ಮಾಡ್ತಾವ. ಸಾಲ ಮಾಡಿ ಮಗನ ಮದುವೆ ಆತು. 30 ಲಕ್ಷ ಸಾಲ ಮಾಡಿದ್ದು, ಇರ ಮನಿ 1 ಎಕರೆ ಹೊಲದ ಮೇಲೆ. ಇವ ಮಗ ಮದುವೆ ಆದ ಮೇಲೆ ಅವ್ರ ಹೆಣ್ಮಕ್ಳಿಗೆ ಹೇಳಿದ್ದವ, ಡಾರ್ಲಿಂಗ್ ನಿನಗೆ ಡಾರ್ಜಿಲಿಂಗ್ ತೋರಿಸ್ತೀನಿ ಅಂದಿದ್ದವ. ಕೈಯಾಗ ಟಿಕೆಟ್ ಹಿಡ್ಕೊಂಡು ಕುಂತಿದ್ದ, ತೋರಿಸ್ಬೇಕು ಅವ್ರ ಅಪ್ಪಗನ್ನದಾಗ. ಅವ್ರ ಅಪ್ಪ ಸಾಲದ ಯಾದಿ ಕೈಯಾಗಿಟ್ಟ. ಮಗ ನೋಡಿ 30 ಲಕ್ಷ ರೂಪಾಯಿ ನನ್ನ ಮದುವೆಗೆ ಸಾಲ. ಹೆಣತಿಗೆ ಹೇಳ್ದ, ಬ್ಯಾಡ, ಡಾರ್ಜಿಲಿಂಗಿಗೆ ಹೋಗೋದಿಲ್ಲ, ಹನುಮಪ್ಪನ ಗುಡಿಗೆ ಹೋಗಿ ಬಂದುಬಿಡ. ಸಾಲ ಇಟ್ಟು ಎದಕ್ಕಿದು? ಒಂದು ಶಬ್ದದ ಸಲುವಾಗಿ. ಭಾರಿ ಮದುವೆ ಆತು. ಮಗ ಸೊಸಿ ಪಾಲ, ಮಗಳು ಅಳಿಯನ ಪಾಲ, ಮನೆ ಸಾಲದವ್ರ ಪಾಲ, ಚಿಂತಿಯವನ ಪಾಲ. ಅಷ್ಟು ಸುಮ್ಮನೆ ಒಂದು ಶಬ್ದ ಎಷ್ಟು ಕಷ್ಟ ತಾಪಕ್ಕೆ ತಂದು ಹಸ್ತೈತೆಲ್ಲ. ಏನಿದೆ ಇದರೊಳಗೆ ಆಕರ್ಷಣ ಐತಿ. ನೀವು ನೋಡಿರಿಲ್ಲ, ಈ ದೇಶದೊಳಗೆ ಭಾಳ ರಾಜರು ರಾಜಮನೆತನಗಳು ಆಳಿ ಹೋಗ್ಯಾವಿಲ್ಲೆಲ್ಲ. ಕಿಂಗ್ ಆಫ್ ವಿಜಯನಗರ, ಕಿಂಗ್ ಆಫ್ ಮೈಸೂರು, ಕಿಂಗ್ ಆಫ್ ರಾಷ್ಟ್ರಕೂಟ, ಕಿಂಗ್ ಆಫ್ ಬಾದಾಮಿ ಚಾಲುಕ್ಯಾಸ್ ಕೇಳಿರಿಲ್ಲ. ಭಾಳ ಮಂದಿ ಕಿಂಗ್ ಆಳ್ಯಾರ, ಆಳದವ್ರು ಹೋಗ್ಯಾರ. ಯಾವ ಕಿಂಗ್ ರಾಜರು, ಯಾವ ಕಿಂಗ್ಗಳು ಭೂಮಿ ಮೇಲೆ ಉಳ್ದಿಲ್ಲ. ಆದರೆ 2 ಕಿಂಗ್ ಮಾತ್ರ ಉಳ್ದಾರಿಲ್ಲ. ಒಬ್ಬ ಸ್ಮೋಕಿಂಗ್, ಇನ್ನೊಂದು ಡ್ರಿಂಕಿಂಗ್. ಈ 2 ಕಿಂಗ್ಗಳು ಹೋಗಿಲ್ಲ. ಮತ್ತು ಎಲ್ಲ ಕಿಂಗ್ಗಳಿಗೆ ಕಳಿಸ್ದವ್ರು ಈ ಕಿಂಗ್ಗಳು. ಯಾರ್ಯಾರು ಊರಾಗ ನಾ ಕಿಂಗ್ ಅಂತಿದ್ರು, ಆ ಕಿಂಗ್ಗಳಿಗೆ ಕಳಿಸ್ದವ್ರು ಕಿಂಗ್ ಇವರು. ಏನು, ಒಂದು ಸ್ಮೋಕಿಂಗ, ಇನ್ನೊಂದು ಡ್ರಿಂಕಿಂಗ್. ಏನದ ಸ್ಮೋಕಿಂಗ್ ಒಳಗೆ ಒಂದು ಸೊಟ್ಟು ಒಣ ಎಲೆ ಅದು. ಏನಿರ್ತೈತೆ ಅದು ಚುಟ್ಟದಾಗ? ಒಂದು ಒಣ ಎಲೆ ಅದು. ಅವ ಎಷ್ಟು ಅದಕ್ಕೆ ಆಕರ್ಷಣೆ ಆಗಿರ್ತಾನೆ ಅಂದ್ರೆ, ಮನ್ಯಾಗ ಹೆಣ್ಮಕ್ಳು ಹೇಳ್ತಿರ್ತಾರೆ, ಅವ್ರು ಬಿಡು ಅದು ಕೋಡಿ TB ಆಗೈತಿ ನಿನಗೆ, ಡಾಕ್ಟ್ರ್ ಬಿಡು ಅಂದ. ಈಗ ನಿನಗೆ ಬಿಡ್ತೀನಿ ನೋಡ್ಬೇಕಂದ, ನಿನ್ನ ಬಿಡ್ತೀನಿ ಹೊರತು ಇದನ್ನು ಬಿಡೋದಿಲ್ಲ ನಾನು. ಅವು ಮಕ್ಕಳು ಮನ್ಯಾಗ ದೀಪಾವಳಿ ಬಂತಂದ್ರೆ ಮ್ಯಾಲೆ ಆಕಾಶ ದೀಪ ಹಚ್ತಾರೆ ನೋಡ್ರಿಲ್ಲ, ಆಕಾಶ ಪುಟ್ಟಿ ಅಂತ. ಮಕ್ಕಳ ಮನ್ಯಾಗ ಆಕಾಶಕ್ಕೆ ದೀಪ ಬಿಡ್ತಿರ್ತಾರೆ. ಅಂದ್ರೆ ಯಾವ ದೇವರು ನಮಗೆ ಬೆಳಕು ಕೊಟ್ಟಾನೋ ಆ ದೇವನಿಗೊಂದು ಕೃತಜ್ಞತೆಯ ದೀಪ ಹಚ್ಚಿ ಮಕ್ಕಳ ಮ್ಯಾಲೆ ಬಿಡ್ತಿರ್ತಾರೆ. ಮಕ್ಕಳು ಆಕಾಶಕ್ಕೆ ದೀಪ ಬಿಡ್ತಿರ್ತಾರೆ, ಇವ ಅವ್ರ ಮುಂದೆ ಕುಂತು ಆಕಾಶಕ್ಕೆ ಹೋಗಿ ಬಿಡ್ತಿರ್ತಾನೆ ಇವ ಚುಟ್ಟಸೆ.
ಇವನಿಗೆ ಏನು ಗೊತ್ತಿಲ್ಲ, ಮಕ್ಕಳಿಗೆ ಏನು ಹೇಳ್ಬೇಕು ಸೇದಾದೊಂದು. ಅವು ಮಕ್ಕಳು ಆಡ್ತಿರ್ತಾವ ಮನ್ಯಾಗ, ಅಂಗಳದಾಗ ಆಡ್ತಿರ್ತಾರೆ. ಇವ ಅಲ್ಲಿ ಅವ್ರ ಗೆಳೆಯರ ಹತ್ತಿರ ಒಂದು ಕಂಪನಿ ಇರ್ತಾವೆ, ಕಟ್ಟಿ ಮೇಲೆ ಚುಟ್ಟ ಸೇದ್ಕೊತ್ ಕುಂತಿರ್ತಾನೆ. ಅದು ಚುಟ್ಟ ಆರ್ತೈತಿ, ಕಡ್ಡಿ ಪೆಟ್ಟಿಗಿರೋದಿಲ್ಲ. ಅವು ಮಗನಿಗೆ ಹೇಳ್ತಾನೆ, ತಗೋ ಅಲ್ಲಿ ಹಚ್ಕೊಂಬೋಗಿ ಚುಟ್ಟ ಹಚ್ಕೊಂಬ, ನಿಮ್ಮವ್ವ ರೊಟ್ಟಿ ಮಾಡಕತ್ತೋಡು ಅಲ್ಲಿಗೆ. ಅವು ಹುಡುಗರು ಆಡ್ತಿರ್ತಾವೆ, ಯಾಕೆ ಕೇಳ್ತಾವನ್ ಮಾತೇನ್ರ. ಮತ್ತು ಅಪ್ಪ ಇಲ್ಲ ಅಂದ್ರೆ ಬೈತಾನಂತ ತಿಳ್ಕೊಂಡು ಅವ್ನು ಅಪ್ಪನ ಚುಟ್ಟ ತೊಗೊಂಡು ಹೋಗಿ ಅವ್ರವ್ವನ ಒಲಿಗೆ ಹಚ್ಚದ. ಅದು ಮನೆ ಹಳೆ ಮನೆ ಎಲ್ಲ ದೂರ ಇರ್ತಾವೆ ನೋಡ್ರಿ, ಓಡಿ ಪಡಸಾಲಿಗೆ ಬರೋದ್ರಾಗ ಆರ್ತದ. ಮತ್ತು ಹೋಗಿ ಮತ್ತು ಅವನ ಆ ಒಲಿಗೆ ಮತ್ತು ಚುಟ್ಟ ಹಚ್ಚದ. ಮತ್ತು ಓಡಿ ಆಟಕ್ಕೆ ಹೋಗ್ಬೇಕಂತ ಪಡಸಾಲಿಗೆ ಬರೋದ್ರಾಗ ಚುಟ್ಟ ಆರ್ತ. ಮತ್ತು ಹೋಗಿ ಮತ್ತು ಅವನ ಒಲಿಗೆ ಹಚ್ಚದ, ತಗೊಂಡು ಪಡಸಾಲಿಗೆ ಬಂದು ಆರ್ಬೇಕಂತಿತ್ತು, ಆರ್ತೈತಿ ಬಾ ಅಂತ ಒಂದು ಜುರುಕಿ ಜಗ್ಗದವ ತಂದು ಅವ್ರ ಅಪ್ಪಗೆ ಕೊಟ್ಟ, ದೀಕ್ಷಾ ಕೊಟ್ಟವ. ಅವ್ರಪ್ಪ ಸೇದ್ಕೊಂತಂದಂತ, ಏನು ಬರೀ ಆಟ ಅಂತ ಹೋಗ್ತೀರಿ ನೀವು ಹುಡುಗರು, ಸ್ವಲ್ಪರ ಜೀವನ ಅಂದ್ರೆ ಏನರ ಗೊತ್ತೈತೆ ಅನ್ನೇ ಮಗ. ಅವ ಮಗ ಅಂದ, ಅಲ್ಲೇ ಪಡಸಾಲೆಗ ಗೊತ್ತಾಗೈತೆ ಹೇಳಿ ನನಗದ. ಜೀವನ ಅಂದ್ರೆ ಅಲ್ಲೇ ಗೊತ್ತಾಗೈತಿ ಪಡಸಾಲೆಗ, ಒಂದ ಜುರ್ಕೆಗ ಜೀವನ ಗೊತ್ತಾಗೈತಿ ನನಗೆ. ಏನು ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು, ಏನು ಕಲಿಸಬಾರ್ದು. ನೀನು ಚುಟ್ಟ ಸಿಗರೇಟ್ ಸೇದಿ ಮಕ್ಕಳಿಗೆ ಇದನ್ನು ಮಾಡಬೇಡ್ರಿ ಅಂತ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟೆಲ್ ದೆಮ್. ನೀನು ಇದನ್ನು ಮಾಡಿ ನಿನ್ನ ಮಕ್ಕಳಿಗೆ ಇದನ್ನು ಮಾಡಬೇಡ್ರೋ, ಜೀವನ ಚಲೋ ಇಲ್ಲಂದ್ರೆ ಕೇಳ್ತಾರ ಅವ್ರು ಏನಾರ. ಸ್ಮೋಕಿಂಗ್ ಇದು, ಇನ್ನೊಂದು ಡ್ರಿಂಕಿಂಗ್ ಇದು. ಎಷ್ಟು ಮಗ ಅಪ್ಪಗ ಸಣ್ಣ ಮಗ ಬಿದ್ದು ಬೇಡ್ಕೊಂತೈತಿ, ಅಪ್ಪ ಕುಡಿಯೋದು ಬಿಡುವೋ, ಎಷ್ಟು ಆರೋಗ್ಯ ಹಾಳು ಮಾಡ್ಕೊಂಡು. ಓಣ್ಯಾಗೆಲ್ಲ ನನಗೇನಂತಾರ ಅಂದ್ರೆ ಕುಡುಕನ ಮಗ ಅಂತ ಚುಚ್ಚಿ ಮಾತಾಡ್ತಾರಪ್ಪಾಜಿ, ಕುಡಿಬೇಡ ಅಂತ. ಮಗ ಎಷ್ಟು ಸಲ ಅಪ್ಪನ ಬಿದ್ದು ಕೇಳಿಲ್ಲ. ಈಟದಿ ನನಗೆ ಹೇಳ್ತೀಯನಂತಿರ್ತ. ಅಲ್ಲ, ಮಗು ಈಟ ಇರ್ಬೋದು, ಚಿಮಣಿ ದೀಪ ಇಷ್ಟ ಇರ್ತೈತಿ, ಆದ್ರೆ ಬೆಳಕು ಭಾಳ ಇರ್ತೈತಿ. ಮಕ್ಕಳು ಈಟ ಇದ್ರು ಮಕ್ಕಳ ಮಾತು ಬೆಳಕಿದ್ದಂಗೆ ಕೇಳಬೇಕಾಗ್ತೈತಿ ಮನುಷ್ಯ. ಮಕ್ಕಳು ಎಷ್ಟು ಸಲ ಹೇಳಿಲ್ಲೇನು, ಅಪ್ಪಾಜಿ ಕುಡಿಬೇಡ ಅಂತ ಎಷ್ಟು ಸಲ ಹೇಳ್ಯಾರ ಮಕ್ಕಳು, ಬಿಟ್ಟಾನೇನಪ್ಪ. ಹೆಂಡತಿ ಆದವಳು ಎಷ್ಟು ಸಲ ನಮ್ಮ ಅಕ್ಕ ನಮ್ಮ ತಂಗಿ ಅವ್ರ ಯಜಮಾನ್ರು ಹೆಂಗೆ ಮನೆ ಕಟ್ಟಿ ಸಂಸಾರ ಕಟ್ಟಿ ದೊಡ್ಡದು ಮಾಡ್ಯಾರ, ನನ್ನನ್ನು ನಗವ್ರ ಮುಂದೆ ನಗ್ಗೇಡಿ ಮಾಡಿ ಅನ್ನೋದಿಲ್ಲ. ಈ ಶಬ್ದ ಕೇಳಿರೇ ಇಲ್ಲ ನೀವು? ನಗವ್ರ ಮುಂದೆ ನಗಿಗೇಡಿ ಮಾಡಿ ನೀ ನನಗೆ ಶರಗೊಡ್ಡಿ ಬೇಡಿದ್ದಾಯ್ತು, ಉಡಿ ಒಡ್ಡಿ ಬೇಡಿದ್ದಾಯ್ತು, ಬಿಟ್ಟಾನೇನೀತ ಹೇಳಿ. ಒಂದು ಹುಡುಗಿತ್ತು, ಒಂದು 6-7ನೇ ಕ್ಲಾಸ್ ಓದ್ತಿತ್ತು. ಅಪ್ಪ ತೀರ್ಕೊಂಡಿದ್ದ. ಅವ್ವ ಆಕಿಗೂ ಸಹಿತ ಅಪ್ಪನಿಂದ ಏನೋ ಒಂದು ಜಡ್ಡು ಬಂದಿತ್ತು, ಆಕಿ ಜಡ್ಡಿಗೆ ಬಿದ್ದಿದ್ಲು. ಮಗ ಹುಷಾರಿತ್ತು, ಓದಬೇಕಂತಿತ್ತು, ಆದ್ರೆ ಓದಿಸೋರು ಇರಲಿಲ್ಲ ಮಗನಿಗೆ. ಆದರೂ ಸಾಲಿ ಬಿಟ್ಟಿರಲಿಲ್ಲ. ಹುಡುಗ ಏನು ಮಾಡ್ತಿತ್ತು ಅಂದ್ರೆ ಸಾಯಂಕಾಲ ಆದ ಕೂಡಲೇ ಕೆಲಸ ಮಾಡ್ತಿತ್ತು. ಎಲ್ಲಿ ಕೆಲಸ ಮಾಡ್ತಿತ್ತು ಅಂದ್ರೆ ಒಂದು ಬಾರ್ನ್ಯಾಗ ಹೋಗಿ ಕೆಲಸ ಮಾಡ್ತಿತ್ತು. 6-7ನೇ ಕ್ಲಾಸ್ ಓದು ಹುಡುಗ ಅದು ಮಾಡಿ ತನ್ನ ಸಾಲಿ ಬಟ್ಟಿ ಪುಸ್ತಕ ಮಾಡ್ಕೊತಿತ್ತು. ಅವುಗೊಂದಿಷ್ಟು ಔಷಧ ಕೊಡಿಸ್ತಿತ್ತು. ಅವ್ರು ಬಂದವರೆಲ್ಲ ಅವು ಕುಡ್ದು ಬಾಟ್ಲಿ ಇಡ್ತಿದ್ರು. ಆ ಮಗು ಅವ್ರ ಎಂಜಲ್ ಬಾಟ್ಲಿ ತೊಗೊಂಡು ಹೋಗಿ ಇಡ್ತಿತ್ತು. ಅವ್ರಿಗೆ ಏನು ಬೇಕು ತಂದು ಕೊಡ್ತಿತ್ತು. ಒಬ್ಬ ಸುಶಿಕ್ಷಿತ ವ್ಯಕ್ತಿ ಬಂದ. ಅವನು ಕುಡಿಯವನ ಅಂದ್ರೆ ಎಜುಕೇಟೆಡ್ ಡ್ರಿಂಕರ್ಸ್ ಅಷ್ಟ ನಾ ಹೇಳೋದು. ಕುಡಿಯೋರಲ್ಲಂತಲ್ಲ, ಎಜುಕೇಟೆಡ್ ಡ್ರಿಂಕರ್ಸ್. ಇವು ಎಂಥದ್ದು ಬೇಕಂತವು ಕುಡಿತಿರ್ತಾವ ಅವು ಸ್ವಲ್ಪ. ಆ ಹುಡುಗ ಸಪ್ಲೈ ಮಾಡ್ತಿತ್ತು. ತಂದು ಬಾಟ್ಲಿ ಅದೇನೋ ಗ್ಲಾಸ್ ಇಟ್ಟ. ಅವ ಬಂದ. ಹುಡುಗನ ಮುಖ ನೋಡಿ ಇಷ್ಟು ಮುಗ್ದಿತ್ತಲ್ಲ. ಆ ಮಗುವಿಗೊಂದು ಮಾತಂದ, ಏನಪ್ಪ ತಮ್ಮ ಮಗ, ನಿಮ್ಮಂಥ ಸಣ್ಣ ಹುಡುಗರು ಈ ಬಾರ್ನೊಳಗೆ ಕೆಲಸ ಮಾಡಬಾರ್ದಪ್ಪ ಅಂದ. ಅವಾಗ ಹುಡುಗೊಂದು ಚಲೋ ಮಾತು ಹೇಳ್ತು, ನೋಡ್ರಿ ಸಾಹೇಬ್ರ, ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಇಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಬರ್ತಿರ್ತಿಲ್ಲ. ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರೋದ ಬಿಟ್ಟಿದ್ರೆ ಅಂದ್ರೆ ನಮ್ಮಂಥ ಮಕ್ಕಳು ಇಲ್ಲಿ ಕೆಲಸ ಮಾಡುವ ಪ್ರಮೇಯ ಬರ್ತಿರ್ಲಿಲ್ಲ. ಯಾರು ಬಿಟ್ಟಾರೇನು, ಪರಿಸ್ಥಿತಿಗಳು ಹಂಗೆ ತಂದಾವಲ್ಲ. ಅಂದ್ರೆ ಸೆಳೆತ ಇರ್ತೈತೆ ಅಷ್ಟ. ಅದನ್ನ ಹೇಳೋದು ನಾಲಿಗೆಯ ರುಚಿಯ ಆಕರ್ಷಣೆ ಅಷ್ಟು ಅದ್ಭುತ ಐತಿ. ಏನು ಮಾಡಿದ್ರೂ ಬಿಡುದಿಲ್ಲ ಅವರು. ನೀವೇನು ಅವ್ರ ಗುರುಗಳ ಹತ್ರ ಬಂದು ಪಾದ ಬಿಡಿಸ್ತಾರ ಅವನು,
ಅವ 40 ವರ್ಷ ಕುಡ್ದಿರ್ತಾನೆ. ಪದ ಬಡಿ ಅಜ್ಜರ್ ಪದ ಬಡಿ ಅಂತಿರ್ತಾರೆ. ಅವ ಬಡ್ದಂಗೆ ಮಾಡ್ತಾನೆ, ಅಷ್ಟ ಬಡಿಯೋದಿಲ್ಲ ಅವ 40 ವರ್ಷ ಕುಡ್ದವನಿಗೆ ಒಂದು ದಿವಸದಾಗ ಬಿಡು ಅಂದ್ರೆ ಬಿಡ್ತಾನೆ. ಅವ್ರನ್ನ ಕುಡಿಸಿ ಹೋಗ್ಕಾನಟ. ಏನು ಸೆಳೆತಿರ್ತೈತೆ ಅಷ್ಟ ಅದ್ರದ್ದು. ಒಬ್ಬ ಹೆಣ್ಮಗಳು ಅದು ಗಂಡು ಭಾಳ ಕುಡಿತಿತ್ತು. ಎಲ್ಲ ಹೊಲ ಮನಿ ಬಂಗಾರ ಎಲ್ಲ ಮಾರಿತ್ತು. ಎಲ್ಲ ಮಾರಿ ಎಲ್ಲ ಮುಗ್ದಿತ್ತು. ಒಂದು ದಿವಸ ಭಸ್ಮ ಹಚ್ಕೊಂಡಿಕ್ಕಿ ನೀರು ತರಕ್ಕೆ ಹೋಗಿದ್ಲಿ. ಗಪ್ಪನ ಮನೆ ಮುಂದೆ ಭಸ್ಮ ಹಚ್ಕೊಂಡು ಸಾಯಂಕಾಲ ಕುಂತ ಇದು ಹಿಂಗ್ಯಾಕಾಗೈತೆ ಅಂದ್ಲಿದ್ದು. ಒಂದು ದಿವ್ಸರ ಇದನ್ನು ಹಿಂಗೆ ನೋಡಿದ್ದಿಲ್ಲ ನಾನು. ಇದು ಎಷ್ಟು ಬದಲಾಗೈತಲ್ಲ ಅಂದು. ಅವೇನಂದು ನಾ ಇಂದು ಕುಡಿಯೋದು ಬಿಡ್ತೀನಿ ಅಂದು. ಖುಷಿ ಆಗ್ತದಕ್ಕೆ. ಈಗ ನಾ ಹಂಗೆ ಹೇಳೋದಿಲ್ಲ, ನಿನ್ನ ಪಾದ ಹಿಡಿದು ಹೇಳ್ತೀನಿ ಅಂದು. ಪಾದ ಹಿಡ್ಕೊಂಡು ಖುಷಿ ಆಗ್ತದಕ್ಕೆ. ಸಂತೋಷದೊಳಗೆ ಅದು ಮತ್ತೆ ನೀರು ತರಕ್ಕೆ ಹೋತು. ಇವ ಹೊರಗೆ ಹೋದ. ಬಂದು ನೋಡ್ತಾಳೆ, ಅಳಕ್ಕೆ ಶುರು ಮಾಡಿದ್ಲಕ್ಕಿ ಮನೆಗೆ ಬಂದು. ಅವು ಹಾಡಾಡ್ಕೊಂಡು ಅಳದಕ್ಕೆ ಮಗ್ಲ ಮನೆ ಮುದುಕಿತ್ತು. ಬಂತು, ಯಾಕೆ ಅಳತ್ತೀನಿ? ಇಲ್ಲ, ನಾನು ಗಂಡು ಕುಡಿಯೋದು ಬಿಡ್ತೀನಿ ಅಂದ ನಾನು. ಅಲ್ಲ, ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲ, ಅಳತ್ತೆ ಯಾಕ? ಇಲ್ಲ, ನಾನು ಕುಡಿಯೋದು ಬಿಡ್ತೀನಿ ಅಂದು ನನ್ನ ಪಾದ ಹಿಡ್ಕೊಂಡ ನಾವು. ಅಲ್ಲ, ಕೋಡಿದ ದಿವಸ ನೀ ಮಾಡ್ತಿದ್ದಿ, ಇವತ್ತೊಂದು ದಿವಸ ಅವ ಬಿಡ್ತಾನಂತ ನಿನ್ನ ಪಾದ ಹಿಡ್ಕೊಂಡ್ರೆ ಅಳೋದು ಯಾಕೆ ಅದಕ್ಕೆ? ಇಲ್ಲ, ಕುಡಿಯೋದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡ ನಾವು. ಅಲ್ಲ, ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡ್ರೆ ತಪ್ಪೇನೈತಿ? ಅಳತಿ ಯಾಕ? ಇಲ್ಲ, ಕುಡಿಯೋದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡು ಕಾಲಾಗಿನ ಬೆಳ್ಳಿ ಚೈನ ತೊಗೊಂಡು ಹೋಗೈತದ. ಕಾಲಾಗಿಂತ ಬಿಡುವಲ್ದದ ಅಷ್ಟು. ಏನಿದು ಅಂದ್ರೆ ಸೆಳತ್ತಿರ್ತೈತಿ ಒಳಗಷ್ಟು ಸೆಳತ್ತ. ಅದಕ್ಕೆ ಈ ಇಂದ್ರಿಯಗಳು ಏನದಾವಲ್ಲ, ಅದು ಕಣ್ಣೇ ಇರಲಿ, ಕಿವಿನೇ ಇರಲಿ, ನಾಲ್ಗೆನೇ ಇರಲಿ, ಈ ಜಗತ್ತಿನೊಳಗೆ ಇದನ್ನು ಯಾರು ಕಣ್ಣ ನೋಡಿ ನೋಡಿ ಚಸ್ಮಾ ಬಂದರೂ ನೋಡೋದು ಮುಗಿತಂತ ಅನಿಸಿಲ್ಲ ಕಣ್ಣಿಗೆ. ಕಿವಿ ಕೇಳಿ ಕೇಳಿ ಮಷನ್ ಬಂದರೂ ಕೇಳಬಾರ್ದಂತ ಅನಿಸಿಲ್ಲ ಅದಕ್ಕೆ. ತಿಂದು ಹಲ್ಲು ಬಿದ್ದರೂ ಸಹಿತ ಹಲ್ಲು ಸಟ್ ಹಾಕ್ಕೊಂಡು ತಿಂದ್ವಿ ಹೊರತು ತಿನ್ನಬಾರ್ದಂತ ಮುಗುದಿಲ್ಲ ಅದಕ್ಕೆ. ಅಂದ್ರೆ ಈ ಜಗತ್ತಿನೊಳಗೆ ಇಂದ್ರಿಯ ಮತ್ತು ವಿಷಯಗಳನ್ನು ಅನುಭವಿಸಿ ಮುಗಿಸ್ತೀನಿ ಅನ್ನೋರು ಯಾರೂ ಇಲ್ಲ. ಅಷ್ಟು ಅನುಭವಿಸಿ ಮುಗಿಸ್ಲಿಕ್ಕಾಗೋದಿಲ್ಲ. ಮತ್ತು ಅನುಭವಿಸಬಾರ್ದಂದ್ರೆ ಹಂಗ ಬಿಟ್ರೆ, ಇಂದ್ರಿಯಗಳನ್ನು ಬಳಸಬಾರ್ದಂದ್ರೆ ಇಟ್ಟರು ಕೆಡ್ತಾವ. ಇಟ್ಟರು ಕೆಡ್ತಾವ, ಹಂಗ ಬಿಟ್ರೆ ನಿನ್ನ ಕೆಡಿಸ್ತಾವ. ಇದು ಮಜಾ ಐತಿದು. ಇಟ್ರ ಏನು ಬಳಸದ ಬೇಡಪ್ಪ ಅಂತಂದ್ರೆ ಇಟ್ಟರು ಕೆಡ್ತಾವ. ಬಳಸೋದು ಬೇಡ ಅಂತ ಬಿಟ್ಟು ಅಂದ್ರೆ ಬಿಟ್ಟರೆ ನಿನ್ನ ಕೆಡಿಸ್ತಾವ. ಅದಕ್ಕೆ ಹಿಂಗೆ ಇದಕ್ಕೊಂದು ಹದವರಿತು ಬಳಸುವ ಕಲ ಐತಲ್ಲ, ಈ ಹದವರಿತು ಬಳಸುವ ಕಲಕ್ಕ ಪತಂಜಲ ಮಹರ್ಷಿಗಳು ಬ್ರಹ್ಮಚರ್ಯ ಅಂತ ಹೆಸರು ಕೊಟ್ಟರು. ಬ್ರಹ್ಮಚರ್ಯ ಇದರ ಅರ್ಥ, ಬ್ರಹ್ಮ ಅಂದ್ರೆ ದೇವರು, ಬ್ರಹ್ಮ ಅಂದ್ರೆ ಸುಖ, ಬ್ರಹ್ಮ ಅಂದ್ರೆ ಆನಂದ, ಚರ್ಯ ಅಂದ್ರೆ ನಡೆಯುವುದು, ಹೆಜ್ಜೆ ಹಾಕುವುದು. ಯಾರಿಗೆ ಆನಂದ ಬೇಕು, ಆನಂದ ಬೇಕನ್ನೋರು ಈ ಸಣ್ಣ ಸಣ್ಣ ವಿಷಯಗಳು ಎಳಿಸಿ ದುಃಖಕ್ಕೀಡು ಮಾಡ್ತಾವಲ್ಲ, ಅವುಗಳಿಂದ ದೂರಾಗಿ ಆನಂದದ ಕಡೆ ಹೆಜ್ಜೆ ಹಾಕುವ ಪ್ರತಿಯೊಬ್ಬರು ಬ್ರಹ್ಮಚಾರಿಗಳೇ. ಅವರಿಗೆಲ್ಲರಿಗೆ ಬ್ರಹ್ಮಚಾರಿಗಳಂತಾರೆ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡುವುದು. ಮೀಸಲು ಅನ್ನೋದಿಲ್ಲ, ನೀವು ಶಬ್ದ ಬಳಸಿರಿಲ್ಲ, ಮೀಸಲಂತ ಬಳಸ್ತಾರಲ್ಲ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಅಂತ ಅರ್ಥ. ನಾವೇನ್ ತಿಳ್ಕೊಂಡಿವಿ, ಬ್ರಹ್ಮಚರ್ಯ ಅಂದ ಕೂಡಲೇ ಮದುವೆ ಮಾಡ್ಕೊಳ್ಳಾರ್ದಂಗೆ ಇರೋದಂತ ಅಷ್ಟ ತಿಳ್ಕೊಂಡ್ವಿ. ಅದು ಅಲ್ಲ. ಹಾಗೂ ತಂಡದ ಸಮಾಜಮುಖಿ ಕೆಲಸಗಳು ಒಂದಕ್ಕಿಂತ ಒಂದು ವಿಭಿನ್ನ. ಬಡವನ ಮನೆಯಲ್ಲಿ ಸಂಕ್ರಾಂತಿ, ಸ್ಲಂ ಮಕ್ಕಳೊಂದಿಗೆ ಸಂಭ್ರಮ, ಕೊಳೆತ ಕಾಲುಗಳ ರಕ್ಷಿಸಿ ಆರೈಕೆ, ದಾಸೋಹ ದಿನ, ಸಿದ್ಧಗಂಗಾ ಮಠಕ್ಕೆ ದಿನಸಿ, ಸ್ಲಂಗಳಲ್ಲಿ ಪೌಷ್ಟಿಕ ಹಣ್ಣು ಹಾಗೂ ಆಹಾರ ತಲುಪಿಸಿದ ಹೆಗ್ಗಳಿಗೆ, ಶುಭ ಸಮಾರಂಭಗಳಲ್ಲಿ ಉಳಿದ ಆಹಾರ ಕೊಂಡೊಯ್ದು ಹಸಿದವರಿಗೆ ನೀಡಿದ ಹೆಮ್ಮೆ, ಚಳಿಯಲ್ಲಿ ರಸ್ತೆ ಪಾಲಾಗಿ ನಡುಗುವವರಿಗೆ ಕಂಬಳಿ ಸೇವೆ, ಅನಾಥ ಶವಗಳಿಗೆ ಮುಕ್ತಿ ನೀಡಿದ ಮಾನವೀಯತೆ. ತನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಕಳೆದು ಹೋದ ಅದೆಷ್ಟೋ ಜನರನ್ನು ಮನೆಗೆ ತಲುಪಿಸಿದ ಕೀರ್ತಿ ಜನಸ್ನೇಹಿಗಿದೆ. ಒಂದು ಅದ್ಭುತವಾದಂತ ಕೆಲಸಕ್ಕೆ ನಿಮ್ಮ ಸಪೋರ್ಟು ಬೆಂಬಲ ಸಿಕ್ಕಿದ್ದಕ್ಕೆ ನಂಗಂತೂ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಶೇರ್ ಮಾಡಿದವ್ರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ನಾನು ಯಾವಾಗಲೂ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ತನ್ನ ಕೆಲಸಗಳ ಮುಗಿಸಿ ಜನಸ್ನೇಹಿ ಸಮಾಜಮುಖಿ ಕೆಲಸಗಳಿಗೆ ಕೈ ಜೋಡಿಸೋ ಜನಸ್ನೇಹಿ ಗೆಳೆಯರ ತಂಡ ದೊಡ್ಡದಿದೆ. ನಿರಾಶ್ರಿತರ ಸಲಹುವ ಸೇವೆಗೆ ಮೆಚ್ಚಿ ಹಲವಾರು ಮನಸ್ಸುಗಳು ಜೊತೆಯಾಗಿವೆ.
ಅಗತ್ಯ ವಸ್ತುಗಳ ತಲುಪಿಸುತ್ತಿವೆ. ತನ್ನ ಸಮಾಜಮುಖಿ ಕನಸಿನ ಬಂಡಿ ಎಳೆದು ಸಾಗುತ್ತಿರುವ ಇವರೆಲ್ಲರ ಭರವಸೆ ಹೀಗಿದೆ: ಜೀವನದಲ್ಲಿ ಸದಾ ನೊಂದು ಬೆಂದು ಬಂಧುಗಳೆಂಬ ಬಂಧನದಿಂದ ದೂರಾಗಿ ನನಗ್ಯಾರೂ ಇಲ್ಲ ಎಂದವರಿಗೆ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಹೇಳುವುದೊಂದೇ: ನಾವಿರುವವರೆಗೂ ನೀವ್ಯಾರು ಅನಾಥರಲ್ಲ. ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಮ್ಮ ರಾಮಯ್ಯ ಇನ್ಸ್ಟಿಟ್ಯೂಟಿಂದ ಇಷ್ಟು ಜನ ಕಾಲೇಜ್ ವಿದ್ಯಾರ್ಥಿಗಳು ಬಂದಿರೋದು ಭಾಳ ಖುಷಿಯಾಯಿತು. ಸೊ ವಿಶೇಷವಾಗಿ ಇಲ್ಲೊಂದು ನೂತನವಾಗಿ ನಿರ್ಮಾಣ ಆಗ್ತಿರುವಂಥ ಬಿಲ್ಡಿಂಗ್ ಇದು. ಸೊ ಕಂಪ್ಲೀಟ್ಲಿ ನಿರಾಶ್ರಿತರು, ಬೀದಿಯಲ್ಲಿ ಮಲಗು ಅನಾಥರು, ಯಾರು ಊಟ ತಿಂಡಿ ಇಲ್ಲದೆ ನರಳ್ತಾ ಇರ್ತಾರೆ ಅಂಥ ವ್ಯಕ್ತಿಗಳಿಗೆ ಅಂತಲೇ ಆಶ್ರಯ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಯಾವುದೇ ಸರ್ಕಾರದ ಅನುದಾನಗಳನ್ನ ತೊಗೊಂಡು ಮಾಡ್ತಿರೋ ಸಂಸ್ಥೆ ಅಲ್ಲ, ಜೊತೆಗೆ ಸರ್ಕಾರ ಜಾಗವನ್ನು ಕೊಟ್ಟು ಆ ಜಾಗದಲ್ಲಿ ನಾವು ಮಾಡ್ತಿರೋದಂತಲ್ಲ. ಸೊ ಸಾಕಷ್ಟು ವರ್ಷಗಳಿಂದ ಕಷ್ಟ ಬಿದ್ದು ಜನರ ಹತ್ರ ₹1 ಭಿಕ್ಷೆ ಬೇಡಿ ಈ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಚಾರಿಟಿ ಹೆಸರಿಗೆ ರಿಜಿಸ್ಟರ್ ಮಾಡಿ ಇವತ್ತು ಅನಾಥರು ನಿರ್ಗತಿಕರಿಗೆ ಅಂತ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ. ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಈ ಸೇವೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ಜನ ಊಟ ತಿಂಡಿ ಇಲ್ಲದೆ ನರಳಾಡ್ತಾ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಸೊ ಅಂಥ ವ್ಯಕ್ತಿಗಳಿಗೆ ನಾವೇನಾದರೂ ಸಹಾಯ ಮಾಡಬೇಕು ಅಂತ ಅಂದರೆ ಹೊಟ್ಟೆ ತುಂಬಿದವ್ರಿಗೆ ಊಟ ಯಾರು ಬೇಕಾದ್ರೂ ಕೊಡ್ಬೋದು, ಅಷ್ಟಿರೋರಿಗೆ ಊಟ ಕೊಡಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಆಗಿ ಈ ಒಂದು ಸೇವೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಬಂದಿದ್ದೀರ ಕೆಲಸನ ಈಸಿಯಾಗಿ ಮಾಡ್ಬೋದು ಅಂತ ನಾನು ತುಂಬ ಇಷ್ಟಪಡೋದು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಒಂದು ಆಶೀರ್ವಾದ ಇವತ್ತು ಇಷ್ಟು ಜನರಿಗೆ ಆಶ್ರಯ ಕೊಡೋದಕ್ಕೆ ನನಗೆ ಶಕ್ತಿ ಬಂದಿದೆ. ಇವತ್ತು ನಮ್ಮ ಆಶ್ರಮದಲ್ಲಿ 165 ಜನ ಬೀದಿಯಲ್ಲಿ ಮಲಗುವಂತ ಅನಾಥರಿಗೆ ನಾವು ಆಶ್ರಯ ಕೊಟ್ಟಿದ್ದೀವಿ. ಈಗ ನೋಡಬೇಕು ಅಂತೇಳಿ ನೀವು ಕೇಳಿದ್ರೆ ಇದಕ್ಕೆ ಸ್ಫೂರ್ತಿ ಯಾರು ಅಂತ, ನನಗೆ ನಿಜವಾಗ್ಲೂ ಸ್ಫೂರ್ತಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರು. ಅದರ ನಂತರ ನೀವು ಕೇಳೇ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು, ಆಟೋ ರಾಜ ಅಂತ ಹೇಳ್ಬಿಟ್ಟು. ಸೊ ಆಟೋ ರಾಜ ಅವರು ನನ್ನ ಬೆನ್ನೆಲುಬು. ಅವರಿಂದ ಇವತ್ತು ಏನಾದರೂ ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಕೊಟ್ಟಂತ ದಾರಿ ಅಂತ ನಾನು ಹೇಳಕ್ ಮಾಡಿದಾಗ ನೀವು ಇವಾಗ ಟ್ಯಾಕ್ಸಿ ಡ್ರೈವರು ನೀವು ನೋಡ್ತಾ ಇದ್ರಿ ಜನನ ಹೆಂಗಿದ್ದಾರೆ ಅಂತ, ಅದು ಒಂದು ಹೆಜ್ಜೆ ಇಡ್ಬೇಕಲ್ಲ, ಮೊದಲನೇ ಹೆಜ್ಜೆ ಇಡ್ಬೇಕಲ್ಲ ಏನಾದ್ರೂ ಸರ್. ಅದಕ್ಕೆ ಮೊದಲನೇ ಹೆಜ್ಜೆ ಇಡೋದಕ್ಕೆ ಕಾರಣನೇ ಅವಮಾನ ಸರ್. ಪ್ರತಿಯೊಬ್ಬ ಮನುಷ್ಯನಿಗೆ ಅವಮಾನ ಆದಾಗ್ಲೇನೆ ಅವನೇನಾದ್ರೂ ಒಂದು ಆಗೋದಕ್ಕೆ ಸಾಧ್ಯ. ನಿಮ್ಮನ್ನ ಎಲ್ಲರೂ ಒಳ್ಳೆಯವರು ಅಂತ ಹೇಳಿದ್ರೆ ನಿಮ್ಗೊಂದು ದೇವಸ್ಥಾನ ಕಟ್ಟಬೇಕಾಗತ್ತೆ. ಸೊ ಯಾರು ನಿಮ್ಮನ್ನು ಒಳ್ಳೆಯವರು ಅನ್ನಬಾರ್ದು, ಕೆಟ್ಟವ್ರು ಅಂತ ಹೇಳಿದಾಗಲೇ ನಿಮ್ಗೊಂದು ಹುಮ್ಮಸ್ ಬರುತ್ತೆ, ನಾನು ಇವ್ರ ಮುಂದೆ ಏನಾದರೂ ಮಾಡಿ ತೋರಿಸ್ಬೇಕಂತ ಅನಿಸುತ್ತೆ. ಸೊ ನಾನು ನಿಮ್ಮ ಥರನೇ ಯೋಚನೆ ಮಾಡ್ತಾ ಇದ್ದೆ, ನಂಗೆ ಎಲ್ಲರೂ ಸಪೋರ್ಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅವ್ರ ಹತ್ರ ಹೋಗಿ ಕೇಳಿದ್ರೆ ಏನಾದ್ರು ಹೆಲ್ಪ್ ಮಾಡ್ತಾರೆ ಅಂತ. ನಾನು ಹೋಗಿ ದೊಡ್ಡವ್ರ ಹತ್ರ ಎಲ್ಲ ಒಂದು 10-20 ಜನ ಕೂತಿರೋ ಜಾಗದಲ್ಲಿ ಹೋಗಿ ಕೇಳಿದೆ, ಸರ್ ಈ ಥರದ್ದೊಂದು ಸೋಷಿಯಲ್ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಯಾರೋ ನಿರ್ಗತಿಕರನ್ನ ಕರ್ಕೊಂಡು ಬರ್ಬೇಕು ಅನ್ಕೊಂಡಿದ್ದೀನಿ. ಅವಾಗ ಅವ್ರು ಮಾಡಿದ ಮೊದಲನೇ ಕೆಲಸ ಏನಂದರೆ ಅವಮಾನ. ಯಾವ ರೀತಿ ಗೊತ್ತಾ? ಫಸ್ಟ್ ನೀವೇನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರಂದ್ರೆ, ಫಸ್ಟ್ ನಿಮ್ಮ ಅಪ್ಪ ಅಮ್ಮಂಗೆ ಅನ್ನ ಹಾಕು, ಆಮೇಲೆ ಊರವ್ರಿಗೆ ಅನ್ನ ಹಾಕೋದು ಯೋಚನೆ ಮಾಡುವಂತೆ ಅಂತ. ಸೊ ನನಗೆ ಅವತ್ತು ಅನ್ನಿಸ್ತು, ಭಗವಂತ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂದರೆ ದೇವ್ರು ನಾನು ಹುಡ್ಕೊಂಬಂದು ಹೆಲ್ಪ್ ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಹುಡ್ಕೊಂಡು ಬರುತ್ತೆ ಸರ್. ಇವತ್ತು ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ ಅಂದರೆ ಭಗವಂತ ಕಳಿಸಿದ್ದಾನೆ ಅಲ್ವಾ? ನಾನು ಬನ್ನಿ ಸರ್ ಅಂತ ಹೇಳಲಿಲ್ಲ, ಬಟ್ ದೇವ್ರು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದರು. ಸೊ ಅದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಈ ವಿಷಯನ ಇನ್ನೊಂದು 4 ಜನಕ್ಕೆ ನೀವು ಹೇಳ್ತೀರಾ, ಆ 4 ಜನ ಇಲ್ಲಿಗೆ ಬರ್ತಾರೆ, ಅವ್ರ ಕೈಲಾಗಿ ಸಹಾಯ. ಯಾರಾದರೂ ಒಬ್ರು ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ದೇವ್ರು ಚೆನ್ನಾಗಿಡ್ಲಿ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ನಿಮ್ಮ ಒಂದು 10 ಜನ ಫ್ರೆಂಡ್ಸ್ ಇರ್ತಾರೆ, ಒಂದು 10 ಜನ ಏನು ಗುರು ಇವತ್ತು ಯಾವುದೋ ಹೋಟ್ಲಿಗೆ ಕರ್ಕೊಂಬಂದ್ರೆ ಟೇಸ್ಟೇ ಚೆನ್ನಾಗಿ ಮಾಡಿಲ್ಲ, ಅವ್ನು ಯಾರೋ ಸಪ್ಲೈ ಸರಿಯಾಗಿ ಮಾಡಿಲ್ಲ ಅಂದಾಗ ನಿಮ್ಮ ಮನ್ಸಿಗೆ ಎಷ್ಟು ನೋವಾಗುತ್ತೆ. ನೀವು ಎಷ್ಟು ಖರ್ಚು ಮಾಡಿರ್ತೀರ ಅಲ್ಲಿ? ಅದೇ ನಾವು ದುಡ್ಡು ವೇಸ್ಟ್ ಆದಂಗೆ 10,000 20,000 ವೇಸ್ಟ್ ಮಾಡಿರ್ತೀರಾ. ಬಟ್ ಆ ಮಾತಿಂದ ನಿಮ್ಗೆ ಅರ್ಟ್ ಆಗುತ್ತೆ, ಯಾಕಂದ್ರೆ 20,000 ಖರ್ಚು ಮಾಡಿ ಈ ಮಾತು ಕೇಳಬೇಕು ಅಂತ. ಅದೇ 10,000 ರೂಪಾಯಿ ನೀವು 100 ಜನಕ್ಕೆ ಸಹಾಯ ಮಾಡಿ, ಆ 100 ಜನದಲ್ಲಿ 50 ಜನರ ಆಶೀರ್ವಾದ ನಿಮಗೆ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗಿ ನೀವು ದೇವ್ರಿಗೆ ಅಭಿಷೇಕ ಮಾಡಿ, ಪುಣ್ಯಕ್ಷೇತ್ರಕ್ಕೆ ಹೋಗಿ ನೀವು ದೇವರೇ ಒಳ್ಳೇದು ಮಾಡಪ್ಪ ಅಂತ ಸುತ್ತೋದ್ರ ಬದಲು ಈ ರೀತಿ ಸಹಾಯ ಮಾಡಿದ್ರೆ ದೇವ್ರುಗಳು ನಿಮಗೆ ಬಂದು ನೀವು ನಿಂತಿರೋ ಜಾಗದಲ್ಲಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಇದು ನನ್ನ ನಂಬಿಕೆ. ಥ್ಯಾಂಕ್ ಯು ಸರ್. ಸೊ ಯಾಕೆ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಅವ್ರು ಹೇಳ್ತಿದ್ದಾರೆ ಇಷ್ಟು ಜನ ಯಾಕೆ ರೋಡಿಗೆ ಬಂದಿದ್ದಾರೆ ಅಂತ. ಸೊ ಮಕ್ಕಳು ಅಂದರೆ ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ಬರೀ ಎಜುಕೇಷನ್ನು ದುಡ್ಡು ಆಸ್ತಿ ಅಂತಸ್ತು ಅಷ್ಟೇ ಅಲ್ಲ, ಸಂಸ್ಕಾರ ಬೇಕು. ಸಂಸ್ಕಾರಕ್ಕೆ ಏನು ಹೇಳ್ತಾರೆ ಹಿಂದಿಯಲ್ಲಿ? संस्कार चाहिए. सो सब लोग को संस्कार, सब लोग को बच्चे को संस्कार दे तो आश्रम बनाने का नहीं है. सो जरूरी नहीं, इसलिए मैं बोल रहा हूँ पूरा आदमी अच्छा देखना पड़ेगा घर में. ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬಿಹಾರಿಂದ ಬಂದಿದ್ದಾನೆ, ಅವನಿಗೆ ಕನ್ನಡ ಮಾತಾಡೋಕ್ಕಾಗಲ್ಲ, ಅವನು ನಿಮ್ಗೆ ಕೇಳಿದ ನೀವು ಈ ಸಮಾಜಕ್ಕೆ ಏನಾದರೂ ಒಂದು ವಿಷಯ ಅಂದರೆ ಒಂದು ಮೆಸೇಜ್ ಕೊಡಬೇಕು ಅಂತಂದರೆ ಅದನ್ನ ಏನಂತ ಕೊಡ್ತೀರಾ ಅಂತ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರಣ, ಯಾವುದೇ ಕಾರಣಕ್ಕೂ ಕೊನೆಯ ಕ್ಷಣಗಳಲ್ಲಿ ತಂದೆ ತಾಯಿನ ಯಾವುದೇ ಕಾರಣಕ್ಕೂ ಆಚೆ ಹಾಕ್ಬಾರ್ದಣ. ಅವಾಗ ಅನಾಥಾಶ್ರಮಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ನಿಜವಾಗ್ಲೂ ಈ ಥರದ ಅನಾಥಾಶ್ರಮಗಳು ಇವಾಗ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಬೆಂಗಳೂರಲ್ಲೇ 3-4 ಸಾವಿರ ಆಶ್ರಮಗಳಿದೆಯಂತೆ. ಸೊ ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಸಂಸ್ಕಾರವಂತರಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಈ ಥರ ಆಶ್ರಮಗಳು ಇರಲ್ಲ. ಸೊ ಆಶ್ರಮಗಳು ಈ ಕರ್ನಾಟಕದಲ್ಲಿ ಎಲ್ಲೂ ಇರಬಾರ್ದು. ಆ ಥರದೊಂದು ರಾಜ್ಯ ನಮ್ಮ ರಾಜ್ಯ ಆಗಬೇಕು ಅನ್ನೋದು ನನ್ನ ಆಸೆ. वो बोल रहे हैं कि अभी उनका मैसेज है कि अभी जो कर्नाटका में है सारे ये आश्रम सभी क्यों हैं,
क्योंकि लोग अपने माँ बाप को छोड़ देते हैं रास्ते पे, कहीं पे छोड़ देते हैं। तो ये कह रहे हैं कि वो नहीं करना चाहिए, बच्चे अपने माँ बाप का ध्यान रखना चाहिए। जो भी है, जो भी रिलेटिव्स हैं सभी है, एक दूसरे को हेल्प करके रहना चाहिए। अगर उनका ये कहना कि कर्नाटका से ये आश्रम को ही निकालना चाहिए, आश्रम ही का ज़रूरत ही नहीं पड़ना चाहिए, क्योंकि सारे अपने अपने घर में खुश रहे। ಸೊ ಯಾಕೆಂದ್ರೆ ಆಶ್ರಮಗಳು ಮಾಡೋದು ಉದ್ದೇಶ ಹಣ ಮಾಡಬೇಕು, ಹೆಸರು ಮಾಡಬೇಕಲ್ಲ. ಹೌದು, ಮನುಷ್ಯನ ಕಷ್ಟ ಇದೆ, ಅದಕ್ಕೆ ಆಶ್ರಮ ಮಾಡ್ತಾ ಇದೀವಿ ಅಷ್ಟೇ. ನೋಡಿ ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಯೂತ್ಸ್ಗೆ? ಈಗ ತುಂಬ ಜನ ಬ್ಯಾಡ್ ಹ್ಯಾಬಿಟ್ಗೆ ಅಡಿಟ್ ಆಗಿರ್ತಾರೆ, ಮೋಜು ಮಸ್ತಿ ಮಾಡ್ತಾರೆ, ಅಥವಾ ಎಲ್ಲ ಮಾಡಬಾರ್ದಂತ ಅಲ್ಲ. ಸೊ ಅದನ್ನೆಲ್ಲ ಬಿಟ್ಟು ಒಂದಷ್ಟು ಒಳ್ಳೆಯವ್ರಾಗಬೇಕಂತ ನಾನು ಹೇಳ್ತೀನಿ. ಜೊತೆಗೆ ಅಂಥವ್ರು ದುಡ್ಡನ್ನ ವೇಸ್ಟ್ ಮಾಡ್ತಿರೋಂಥವ್ರು, ದುರ್ಚಟಗಳಿಗೆ ದಾಸರಾಗಿರೋಂಥವ್ರು, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ದುಡ್ಡನ್ನ ವೇಸ್ಟ್ ಮಾಡ್ತಿರೋರು ಅವರೆಲ್ಲ ಬರೀ ಅದ್ರ ಕಡೆನೇ ಅಲ್ಲ, ಸ್ವಲ್ಪ ಈ ಕಡೆ ಹೆಲ್ಪ್ ಮಾಡಿದ್ರು ನಿಮಗೂ ಒಂದು ಹ್ಯಾಪಿನೆಸ್ ಅನ್ನೋದು ಸಿಗುತ್ತೆ, ನೆಮ್ಮದಿ ಅನ್ನೋದು ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.